ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಇ. ನಾನು ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೊಂಡು ಬರ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಆಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್. ಇವತ್ತಿನ ಒಂದು ವಸ್ತು ವಿಷಯ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್. ಸೊ ಏನು ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಅಂದ್ರೆ ಯಾರು ಏನು? ಸೊ ಅಕಾರ್ಡಿಂಗ್ ಟು ಕ್ರೈಟೀರಿಯಾ ಇನ್ ದ ಸೆನ್ಸ್ ಯಾವೆಲ್ಲ ಗುಣಲಕ್ಷಣಗಳೆಲ್ಲ ಹೊಂದಿದ್ರೆ, ರೋಗ ಲಕ್ಷಣಗಳನ್ನ ಹೊಂದಿದ್ರೆ ಅವರನ್ನ ಈ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಕಾರ್ಡಿಂಗ್ ಟು DSM-5 ಪ್ರಕಾರ. ಸೊ ಇಷ್ಟು ಅದಕ್ಕೆ ಚಿಕಿತ್ಸೆ. ಆಮೇಲೆ ಸೊಮಟೋಫಾರ್ಮ್ ಡಿಸಾರ್ಡರ್, ಅದರ ರೋಗ ಲಕ್ಷಣಗಳಾದ್ರೆ ಅಕಾರ್ಡಿಂಗ್ ಟು DSM-5 ಅಂಡ್ ICD-10 ಆರ್ ICD-11 ಅದ್ರ ಕ್ರೈಟೀರಿಯಾಸ್ಗಳು ಏನು, ಆ ಕ್ರೈಟೀರಿಯಾಸ್ಗಳ ನಂತರ ಅದಕ್ಕೆ ಇರ್ತಕ್ಕಂಥ ಚಿಕಿತ್ಸೆ, ಟ್ರೀಟ್ಮೆಂಟ್ ಫ್ಯಾಕ್ಟರ್ಸ್ ಏನು. ಇಷ್ಟು ವಸ್ತು ವಿಷಯಗಳನ್ನ ಇವತ್ತಿನ ತರಗತಿನಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಸೊ ಏನು, ಯಾವೆಲ್ಲ ರೋಗ ಲಕ್ಷಣಗಳು ಈ ಒಂದು ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಹೊಂದಿರತಕ್ಕಂಥ ವ್ಯಕ್ತಿಗಳು ಹೊಂದಿರ್ತಾರೆ. ಸೊ ಇದರ ಗುಣಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಾಮಾನ್ಯವಾಗಿ ಸೊ ಇದು ಆಕ್ಚುಲಿ ಸಿಜೋಫೇನಿಯಾ ಕಂಪ್ಲೀಟ್ ಆಗಿ ಸಿಜೋಫೇನಿಕ್ ಗುಣಲಕ್ಷಣಗಳನ್ನ ಹೊಂದಿದೆ ಅಂತ ಅಂದ್ರೂ how it is significantly different when compared with the schizophrenia. So almost all similarity ಇರ್ತಕ್ಕಂಥ ಗುಣಲಕ್ಷಣಗಳಾಯ್ತು, ರೋಗ ಲಕ್ಷಣಗಳೇ ಇತ್ತು ಅಂತ ಅಂದ್ರೂ ಸಹ ಸೊ ಕಂಪ್ಲೀಟ್ ಆಗಿ ಹ್ಯಾಲುಸಿನೇಷನ್ಸ್ ಇರೋದಿಲ್ಲ, ಕೆಲವೊಂದು ಇಲ್ಯೂಷನ್ಸ್ಗಳು ಇರೋದಿಲ್ಲ. ಸೊ ಅವುಗಳನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಆಲ್ ಸೊ ಮ್ಯಾಕ್ಸಿಮಮ್ ಸೊ ಅದೇ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದೇ ಈ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್. ಮುಖ್ಯವಾಗಿ ಅತಿಯಾದ ಅಂತರ್ಮುಖಿ ಗುಣಲಕ್ಷಣಗಳನ್ನ ಇವರು ಹೊಂದಿರ್ತಾರೆ, ಪ್ರದರ್ಶಿಸ್ತಾ ಇರ್ತಾರೆ. ಅಥವಾ ಅಂತರ್ಮುಖಿ ವಿಪರೀತ. ಸೊ ಅತಿಯಾದ ಅಂತರ್ಮುಖಿ ಅಂತಂದ್ರೆ ಏನು? ಅಂತರ್ಮುಖಿ ಅಂತ ಅಂದ್ರೆ ನಾಟ್ ಓಪನ್ ಎಕ್ಸ್ಪ್ರೆಸಿವ್, ಲೆಸ್ ಟಾಕ್, ಲೆಸ್ ಇಂಟರಾಕ್ಷನ್, ಲೆಸ್ ಎಕ್ಸ್ಪ್ಲೋಜರು, ಸೋಷಿಯಲ್ ಎಕ್ಸ್ಪ್ಲೋಜರು ಅಂಡ್ ಥಿಂಕಿಂಗ್, ಹೈಲಿ ಥಿಂಕ್ ಮಾಡೋ ಅಂಥದ್ದು, ವೆದರ್ ಇಟ್ ಈಸ್ ಪಾಸಿಟಿವ್ ಅಥವಾ ನೆಗೆಟಿವ್. ಸೊ ಜಾಸ್ತಿ ಯೋಚನಾ ಮನೋಭಾವದಂತೆ ಇರ್ತಕ್ಕಂಥದ್ದು, ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡೋ ಅಂಥದ್ದು ಕಡಿಮೆ. ಸೊ ಯಾರು ಈ ರೀತಿಯಾದಂಥ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ ಸೊ ಅಂತರು ಮ್ಯಾಕ್ಸಿಮಮ್ ಈ ಅಂತರ್ಮುಖಿ ಪರ್ಸನಾಲಿಟಿ ಅಂಶಗಳಿಂದ ಕೂಡಿರ್ತಾರೆ. ಅಂತರ್ಮುಖಿಯ ಅಂಶಗಳು ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಅಂತರ್ಮುಖಿ ಅಂತ ಅಂದ್ರೆ ಒಳಗೇನೆ. ಸೊ ಸೆಲ್ಫ್ ಡೈರೆಕ್ಟೆಡ್. ಸೊ ಈಗ ಒಂದು ಮಾತಾಡ್ತೀವಿ, ಅವ್ರ ಒಪಿನಿಯನ್ ತಗೊಳ್ತೀವಿ, ಇವ್ರ ಒಪಿನಿಯನ್ ತಗೊಳ್ತೀವಿ, ಡಿಸ್ಕಸ್ ಮಾಡ್ತೀವಿ, ಏನ್ ಬೆಸ್ಟ್ ಬರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಇದಲ್ಲ ಅಂತರ್ಮುಖಿ ಅಂತಂದ್ರೆ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ನನಗೇನ್ ಅನ್ಸುತ್ತೆ ಅದನ್ನ ನಾನು ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಮ್ಯಾಕ್ಸಿಮಮ್ ಯೋಚನೆ ಮಾಡ್ತಾರೆ, ಇನ್ನೂ ಮ್ಯಾಕ್ಸಿಮಮ್ ಯೋಚನೆ ಮಾಡ್ತಾರೆ. ಅದ್ರ ಸಾಧಕ ಬಾಧಕಗಳು ಏನೇನಿರುತ್ತೆ ಅವರೇ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಆಮೇಲೆ ದೆನ್ ದೇ ಸ್ಟಾರ್ಟ್ ಇಂಪ್ಲಿಮೆಂಟೆಡ್ ಆನ್ ದಟ್. ಹೀಗೆ ಈ ಅಂತರ್ಮುಖಿ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥವರು ಅಂತ ನಾವು ಕ್ಯಾಟಗರೈಸ್ ಅನ್ನ ಮಾಡ್ಕೊಳ್ತೀವಿ. ಸೊ ಈ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಹೊಂದಿರತಕ್ಕಂತಹ ರೋಗ ಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಅತಿಯಾದ ಅಂತರ್ಮುಖತೆಯಿಂದ ಕೂಡಿರ್ತಾರೆ. ಅತಿಯಾದ ಅಂತರ್ಮುಖಿ ಅಂಶಗಳು ಅಂತ ಅಂದ್ರೆ ಸೊ ಯಾರ ಕೈಗೂ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಇನ್ ಟರ್ಮ್ಸ್ ಆಫ್ ಟಾಕ್, ಇನ್ ಟರ್ಮ್ಸ್ ಆಫ್ ಇಂಟರಾಕ್ಷನ್, ಇನ್ ಟರ್ಮ್ಸ್ ಅತಿಯಾದ ಆಲೋಚನೆ ಮಾಡುವಂತೆ. ಸೊ ಏನೇ ಮಾಡಿದ್ರು ಅತಿ. ಸೊ ಇದು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಇಂಟ್ರಾವರ್ಟ್. ಸೊ ಎಕ್ಸ್ಟ್ರೀಮ್ ಲೆವೆಲ್ ಅಂತ ನಾವು ಇದನ್ನ ನಿರೂಪಿಸಬಹುದು. ಸೊ ಸಾಮಾಜಿಕ ಮತ್ತು ಪರಸ್ಪರ ತೊಂದರೆಗಳೊಂದಿಗೆ ಈ ಒಂದು ಅಂತರ್ಮುಖಿಯಾದ ಗುಣಲಕ್ಷಣಗಳನ್ನ ಪ್ರದರ್ಶನ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಯಾವುದೇ ರೀತಿಯಾದಂತಹ ಈಗ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಇರುತ್ತೆ,
ಸಾಮಾಜಿಕ ರಿಲೇಶನ್ಶಿಪ್ ಇರುತ್ತೆ, ಸಾಮಾಜಿಕ ಆಸ್ಪೆಕ್ಟ್ ಅಲ್ಲಿ ಥಿಂಕ್ ಮಾಡಬೇಕಾಗಿರುತ್ತೆ. ಸೊ ದೇ ಸ್ಟಾರ್ಟ್ ಥಿಂಕಿಂಗ್ ದೆಮ್ ಸೆಲ್ಫ್. ಸೊ ಈ ರೀತಿಯಾದಂಥ ಗುಣಲಕ್ಷಣಗಳು ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಹೊಂದಿರತಕ್ಕಂಥವರಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಗ್ರಹಿಕೆ ಮತ್ತು ಅರಿವಿನ ವಿರೂಪಗಳಲ್ಲಿ ಅನುಮಾನಾಸ್ಪದ ಭಾವನೆಗಳನ್ನ ವ್ಯಕ್ತಪಡಿಸುತ್ತಾರೆ. ಓಕೆ, ಸೊ ಈ ಕಾಗ್ನೇಟಿವ್ ಡಿಸ್ಫಂಕ್ಷನ್ಸ್ಗಳು ಇರುತ್ತಲ್ಲ, ಮತ್ತೆ ಗ್ರಹಿಕೆ ಪರ್ಸೆಪ್ಷನ್ಸ್ ಇರುತ್ತಲ್ಲ, ಸೊ ಈ ಪರ್ಸೆಪ್ಷನ್ಸ್ ಅಲ್ಲಿ ಸೊ ಯಾರ ಮೇಲಾದ್ರೂ ಒಂದು ಇಂಟರ್ಪ್ರಿಟ್ ಮಾಡಬೇಕು, ಅವ್ರನ್ನ ರಿಸೀವ್ ಮಾಡ್ಕೋಬೇಕು, ಗ್ರಹಿಸ್ಕೋಬೇಕು ಅನ್ನೋದೇ ಆದ್ರೆ, ಮತ್ತೆ ಕಾಗ್ನೇಟಿವ್ ಡಿಸ್ಫಂಕ್ಷನ್ಸ್ಗಳು ಏನಿರುತ್ತೆ, ಈ ಕಾಗ್ನೇಟಿವ್ ಡಿಸ್ಫಂಕ್ಷನ್ಸ್ಗಳು ಏನ್ ಮಾಡುತ್ತೆ ಅಂತ ಅಂದ್ರೆ, ಸೊ ಅವರ ಮತ್ತಷ್ಟು ಅನುಮಾನ ದೃಷ್ಟಿಯಿಂದ ನೋಡೋದು. ಫಾರ್ ಎಕ್ಸಾಂಪಲ್, ಇನ್ ಟರ್ಮ್ಸ್ ಆಫ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ with friend, with husband or wife, with parents, with any close friend, relatives. ಓಕೆ, ಸೊ ಈಗ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸೊ ಏನೇನೆಲ್ಲ ಬರ್ತಾರೆ, ಸೊ ಅವರೆಲ್ಲರ ಜೊತೆಗೂ ಸೊ ಏನೋ ಒಂದು ಮಾತಾಡಬೇಕು, ಏನೋ ಒಂದು ಅವ್ರಿಗೆ ಮೆಸೇಜ್ ಕನ್ವೆ ಮಾಡಬೇಕು, ಅಥವಾ ಏನೋ ಒಂದು ಅವರ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಬೇಕು, ಅಥವಾ ಕಮ್ಯುನಿಕೇಶನ್ಸ್ ಇರಬೇಕು. ಸೊ ಅಂತ ವಿಷಯಗಳು ಬಂತು ಅಂತ ಅಂದಾಗ, ಸೊ ಅವರು ಅನುಮಾನಾಸ್ಪದ ಸಸ್ಪೆಕ್ಟ್ ಮಾಡುವಂತಹ ಮನೋಭಾವಗಳನ್ನು ಇವರು ಹೊಂದಿರ್ತಾರೆ. ಅಂದ್ರೆ 100% ಅವರನ್ನ ನಂಬಲಿಕ್ಕೆ ಹೋಗೋದಿಲ್ಲ. ಸೊ ಏನಕ್ಕೆ ಅಂತಾರೆ, ಅವರ ಅಂತರ್ಮುಖಿಗಳು ಏನು ಅಂತಂದ್ರೆ, ಅವರು ಇನ್ನೊಬ್ಬರ ಒಪಿನಿಯನ್ಸ್ ಆಗ್ಲಿ, ಅವ್ರನ್ನ ಜಸ್ಟಿಫೈ ಮಾಡೋದೇ ಆಗ್ಲಿ, ಅಥವಾ ಅವರ ಹತ್ರ ಒಪಿನಿಯನ್ ಕೇಳೋದೇ ಆಗ್ಲಿ ಮಾಡೋದಿಲ್ಲ. ಸೊ ಏನೇ ಮಾಡಬೇಕು, ಅವ್ರಿಗೆ ಥಾಟ್ ಏನ್ ಬರುತ್ತೆ, ಅವರ ಮನಸ್ಸಿಗೆ ಏನ್ ಬರುತ್ತೆ, ಅದನ್ನೇ ಅವರು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಅವ್ರಿಗೆ ಸರಿ ಅನ್ಸಿದ್ದು ಸರಿ, ಅವ್ರಿಗೆ ತಪ್ಪು ಅನ್ಸಿದ್ದು ತಪ್ಪು. ಜಡ್ಜ್ಮೆಂಟಲ್ ಅವರೇ ಮಾಡ್ಬಿಡ್ತಾರೆ. ಏನಕ್ಕೆ ಅಂತ ಅಂದ್ರೆ, ದೇ ಆರ್ ನಾಟ್ ರೆಡಿ ಟು ಓಪನ್ ಅಪ್ ವಿತ್ ಆರ್ ಡಿಸ್ಕಸ್ ವಿತ್ ಎನಿಬಡಿ. ಸೊ ಇಟ್ಸ್ ಎ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ರೋಗ ಲಕ್ಷಣಗಳು ಅಂತ ಹೇಳ್ಬೋದು, ಅದು ಗುಣಲಕ್ಷಣಗಳೇ ಇರ್ಬೋದು. ಹಾಗಾಗಿ ಈ ರೀತಿಯಾದಂಥ ಈ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಲ್ಲಿ ಈ ರೀತಿಯಾದಂಥ ಪ್ರಾಬ್ಲಮ್ಗಳು ರೈಸ್ ಆಗ್ತಾ ಹೋಗ್ತವೆ. ಈ ಸಿಜೋಟೈಪಲ್ ವ್ಯಕ್ತಿತ್ವದ ಅಸ್ವಸ್ಥತೆಯು ಈ ಸಿಜೋಫಿನಿಯಾದೊಂದಿಗೆ ನಿರಂತರವಾಗಿರುತ್ತೆ. ಓಕೆ, ಸೊ ಅಂದ್ರೆ ಆಲ್ಮೋಸ್ಟ್ ಆಲ್ ಅದರಲ್ಲಿ ಇರ್ತಕ್ಕಂಥ ಸಿಂಪ್ಟಮ್ಸ್ಗಳು ಏನಿರುತ್ತೆ ಇದರಲ್ಲೂ ಇರುತ್ತೆ. ಇದರಲ್ಲಿ ಇರ್ತಕ್ಕಂತಹ ಏನೆಲ್ಲ ರೋಗ ಲಕ್ಷಣಗಳು ಇದೆಯಲ್ಲ, ಆ ರೋಗ ಲಕ್ಷಣಗಳಲ್ಲಿ ಫಾರ್ ಎಕ್ಸಾಂಪಲ್ ಎಷ್ಟು ಇಂಟ್ರೋವರ್ಟ್ ಬಿಹೇವಿಯರು, ಸಸ್ಪೆಕ್ಟ್ ಮಾಡುವಂಥದ್ದು, ಆಮೇಲೆ ಆಲಸಿನೇಷನ್ಸ್ ಇರ್ಬೋದು, ಇಲ್ಯೂಷನ್ಸ್ ಇರ್ಬೋದು, ಡೆಲ್ಯೂಷನ್ಸ್ ಇರ್ಬೋದು, ಮರೆವುಗಳು ಇರ್ಬೋದು, ಕಾಗ್ನೇಟಿವ್ ಡಿಸ್ಫಂಕ್ಷನ್ಸ್ಗಳು ಇರ್ಬೋದು. ಓಕೆ, ಸೊ ಇವೆಲ್ಲಗಳು ಏನಿರುತ್ತಲ್ಲ ಈ ಸಿಜೋಫ್ರೇನಿಯಾದೊಂದಿಗೆ ಆಲ್ಮೋಸ್ಟ್ ಆಲ್ ಇವು ನಿರಂತರವಾಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಸಿಮಿಲಾರ್ ಆಗಿ ಇರ್ತಕ್ಕಂಥದ್ದು, ಆಲ್ಮೋಸ್ಟ್ ಆಲ್ ಜೊತೆನಲ್ಲೇ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಭ್ರಮೆ ಮತ್ತು ವಿಭ್ರಮೆಗಳಂತಹ ಕೆಲವು ರೋಗ ಲಕ್ಷಣಗಳು ಅನುಪಸ್ಥಿತಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಭ್ರಮೆಗಳು ಕಡಿಮೆ, ವಿಭ್ರಮೆಗಳು ಕಡಿಮೆ, ಇಲ್ಯೂಷನ್, ಡಿಲ್ಯೂಷನ್ ಆರ್ ಆಲಸಿನೇಷನ್ಸ್. ಸೊ ದೀಸ್ ಸಿಂಪ್ಟಮ್ಸ್ ಇದರಲ್ಲಿ ಆಬ್ಸೆಂಟ್ ಅಂತ ಹೇಳ್ತಾ ಹೋಗ್ತಾರೆ. ಭ್ರಮೆಗಳು ಏನು ಭ್ರಮೆ ಮತ್ತೆ ಏನು ವಿಭ್ರಮೆ? ಸೊ ನಾವು ಸಿಜೋಫೇನಿಯಾ ಅಂತ ಮಾತಾಡ್ತಾ ಇದೀವಿ, ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಮಾತಾಡ್ತಾ ಇದೀವಿ. ಸೊ ಅಂತ ಸಂದರ್ಭದಲ್ಲಿ ಭ್ರಮೆ ಮತ್ತು ವಿಭ್ರಮೆಗಳು ಇವೆರಡರ ನಡುವೆ ನಾವು ಡಿಫ್ರೆನ್ಸಸ್ ಅನ್ನ ನಾವು ತಿಳ್ಕೋಬೇಕು ಅನ್ನೋದೇ ಆದ್ರೆ, ಸೊ ಇಲ್ಲಿ ಭ್ರಮೆಗಳು, ಡಿಲ್ಯೂಷನ್ಸು ಯಾವುದಾದ್ರೂ ಒಂದು ಅಂಶಗಳನ್ನ ಮಿಸ್ ಆಗಿ ಇಂಟರ್ಪ್ರಿಟ್ ಮಾಡುವಂಥದ್ದು, ಮಿಸ್ಇಂಟರ್ಪ್ರಿಟೇಷನ್ ಆಫ್ ದ ಆಬ್ಜೆಕ್ಟ್. ಸೊ ನಾವು ಏನೋ ಒಂದು ಈಗ ಸಂಜೆ ಟೈಮ್ ಅಥವಾ ನೈಟ್ ಟೈಮ್ ನಾವು ಏನಾದ್ರು ಒಂದು ಅಂದ್ಕೊಳ್ತಾ ಇರ್ತೀವಿ, ಅಥವಾ ಆರ್ ಬಗ್ಗೆ ನಾವು ಮೂವಿಗಳನ್ನ ನಾವು ನೋಡ್ತಾ ಇರ್ತೀವಿ, ಆರ್ ಮೂವಿಗಳು, ಅಥವಾ ದೆವ್ವ ಅಥವಾ ದೇವರು, ಈ ಕಾನ್ಸೆಪ್ಟ್ಗಳನ್ನ ಹೆಚ್ಚಾಗಿ ನಮ್ಮ ತಲೆನಲ್ಲಿ ರನ್ ಆಗ್ತಾ ಇರುತ್ತೆ. ಅಂತ ಮೂಮೆಂಟ್ ಅಲ್ಲಿ ನಾವೊಂದು ಹೊರಗೆ ಹೋಗ್ಬೇಕು, ಅಥವಾ ಏನಾದ್ರು ಒಂದು ಸಡನ್ ಆಗಿ ಏನೋ ಒಂದು ಆ ರೀತಿಯಾದಂಥ ಇಮೇಜಸ್, ಆ ರೀತಿಯಾದಂಥ ಒಂದು ಶಬ್ದ, ಆ ರೀತಿಯಾದಂಥ ಏನೋ ಒಂದು ಅದಕ್ಕೆ ಹತ್ತಿರವಾಗಿರತಕ್ಕಂಥ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ಸ್, ಅಥವಾ ಒಂದು ಇನ್ ಟರ್ಮ್ಸ್ ಆಫ್ ಆಡಿಟರಿ ಇನ್ಫಾರ್ಮೇಶನ್ಸ್ ಇರ್ಬೋದು, ವಿಜುವಲ್ ಇನ್ಫಾರ್ಮೇಶನ್ಸ್ ಇರ್ಬೋದು, ಅಥವಾ ಏನಾದರೂ ಟ್ಯಾಕ್ಟೈಲ್ ಪರ್ಸೆಪ್ಷನ್ಸ್ ಇರ್ಬೋದು. ಇಂಥ ಸಂದರ್ಭಗಳಲ್ಲಿ ಅದನ್ನ ಮಿಸ್ ಆಗಿ ಇಂಟರ್ಪ್ರಿಟೇಷನ್ ಮಾಡ್ಬಿಡ್ತೀವಿ. ಇದನ್ನ ನಾವು ಭ್ರಮೆ ಅಂತ ಕರಿಬಹುದು. ಅದಕ್ಕೆ ಒನ್ ಆಫ್ ದ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಭ್ರಮೆಯನ್ನ ಹೇಗೆ ಮಿಸ್ಇಂಟರ್ಪ್ರಿಟ್ ಮಾಡ್ತೀವಿ ಅನ್ನೋದಕ್ಕೆ ಮುಲ್ಲರ್ ಲೇಯರ್ ಇಲ್ಯೂಷನ್ ಅಂತ ಒಂದಿದೆ, ಒಂದು ಎಕ್ಸ್ಪೆರಿಮೆಂಟು. ಅವ್ರ ಲ್ಯಾಬೊರೇಟರಿ ಸೆಟ್ಟಿಂಗ್ ಅಲ್ಲಿ ಮುಲ್ಲರ್ ಲೇಯರ್ ಭ್ರಮೆಗೆ ನಾವು ಹೇಗೆ
ಆ ಒಂದು ಮುಲ್ಲರ್ ಲೇಯರ್ ಅವರು ತೋರಿಸಿದಾರೆ, ಅದರಲ್ಲಿ ನಾವು ಹೇಗೆ ಭ್ರಮೆಗೆ ಒಳಗಾಗ್ತೀವಿ. ಓಕೆ, ಸೊ 6 ಮಾರ್ಕ್ ಇರುತ್ತೆ. ಒಂದು ಸೇಮ್ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು, ಕೆಲವೊಂದು ಇನ್ನೊಂದು ಲೈನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಸೇಮ್ ಡೈರೆಕ್ಷನ್ ಅಂತದ್ದು ಲೈನು ಸೇಮ್ ಆಗೇ ಇದ್ರು ಸಹ ಅದನ್ನ ಚಿಕ್ಕ ರೇಖೆ ಅಂತ ನಾವು ಗ್ರಹಿಸ್ಕೊಳ್ತೀವಿ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥ 6 ಲೈನು ಮಧ್ಯೆ ಇರ್ತಕ್ಕಂಥ ಲೈನು ಪ್ರೀವಿಯಸ್ ಒನ್ಗೆ ಸಮವಾಗಿದ್ರು ಸಹ ಈ ಒಂದು ಏನು ಎಕ್ಸ್ಟೆಂಡೆಡ್ ಆಗಿರುತ್ತಲ್ಲ, ಸೊ ಆ ರೇಖೆಯನ್ನ ನಾವು ಉದ್ದನೆಯ ರೇಖೆ ಅಥವಾ ಬಹಳ ಉದ್ದವಾಗಿದೆ ಅನ್ನೋದನ್ನ ನಾವು ಗ್ರಹಿಸ್ಕೊಳ್ತೀವಿ. ಅಂದ್ರೆ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತೀವಿ. ಅಂದ್ರೆ ಎರಡರ ಮಧ್ಯೆ ಸಿಮಿಲರ್ ಲೈನ್ ಎಷ್ಟು ಉದ್ದ ಇದೆ ಅಂತ ಅಸೆಸ್ ಮಾಡೋ ಅಂತ ಒಂದು ಟಾಸ್ಕ್ ಇದ್ರೂ ಸಹ ಆ 6 ಈ ಎಡ್ಜ್ ಬರುತ್ತಲ್ಲ, ಡೈರೆಕ್ಷನ್ಸ್ ಬರುತ್ತಲ್ಲ, ಅವುಗಳ ಆಧಾರದ ಮೇಲೆ ನಾವು ಮಿಸ್ಇಂಟರ್ಪ್ರಿಟ್ ಮಾಡ್ತೀವಿ. ಅದು ಎಕ್ಸ್ಪೆರಿಮೆಂಟಲಿ ಇಟ್ ಇಸ್ ಪ್ರೂವ್ಡ್. ಅಲ್ಲಿ ಭ್ರಮೆಗೆ ಒಳಗಾಗ್ತೀವಿ. ಏನಕ್ಕೆ ಅಂತಾರೆ, ಆ ಆರೋ ನಮ್ಮನ್ನ ಭ್ರಮೆಗೆ ಸಿಲುಕಿಸುತ್ತೆ ಅನ್ನೋದು ಒಂದು ಎಕ್ಸ್ಪೆರಿಮೆಂಟು. ಸೊ ಇಂತಹ ಸ್ಥಿತಿಗೆ ನಾವು ಸಾಮಾನ್ಯವಾಗಿ ಒಳಗಾಗ್ಬಿಡ್ತೀವಿ. ಸಾಮಾನ್ಯವಾಗಿ ಫಾರ್ ಎಕ್ಸಾಂಪಲ್, ಓಕೆ, ಸೊ ಏನೋ ಒಂದು ದಾರಿನಲ್ಲಿ ಹೋಗ್ಬೇಕಾದ್ರೆ, ಓಕೆ, ಸೊ ಅವರು ಹಾವು ನೋಡಿದ್ರು, ಹಾವು ನೋಡಿ ಭಯಪಟ್ರು, ಅಥವಾ ಯಾವ್ದಾದ್ರು ಒಂದು ಸಿನಿಮಾ ನೋಡಿರ್ತೀವಿ, ಒಂದು ಸೀರಿಯಲ್ ನೋಡಿರ್ತೀವಿ, ಅದರಲ್ಲಿ ಹಾವಿನ ಚಿತ್ರಣ ಇರುತ್ತೆ, ಅಥವಾ ಆ ಒಂದು ಎಪಿಸೋಡ್ ಅಲ್ಲಿ ಹಾವಿಂದು ಏನೋ ಒಂದು ಎಲಿಮೆಂಟ್ ಇರುತ್ತೆ, ಅದ್ರ ಬಗ್ಗೆ ಒಂದು ಥಾಟ್ ಪ್ರೋಸೆಸ್ ನಮ್ಮಲ್ಲಿ ಇರುತ್ತೆ. ಸೊ ಹಾವಿನ ಬಗ್ಗೆ ಅಥವಾ ಮೂವ್ಮೆಂಟ್ ಅಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ, ಅಥವಾ ಮೂವಿ ಅಥವಾ ಸೀರಿಯಲ್ ನಾವು ರಿಮೆಂಬರ್ ಮಾಡ್ಕೋಬೇಕು, ಹಾವು ನಾವು ನೋಡಿದ್ದು ವಿಜುವಲೈಸೇಷನ್ಸ್ ಇರುತ್ತೆ. ಅಂತ ಮೂವ್ಮೆಂಟ್ ಯು ಜಸ್ಟ್ ಇಮ್ಯಾಜಿನ್, ಅಂತ ಮೂವ್ಮೆಂಟ್ ಅಲ್ಲಿ ನೀವು ಹೋಗ್ತಾ ಇರ್ತೀರಾ. ಸೊ ಸಡನ್ ಆಗಿ ಏನಾದ್ರು ಒಂದು ಹಾವು, ಸ್ವಲ್ಪ ಟ್ವಿಸ್ಟ್ ಆಗಿರ್ತಕ್ಕಂಥ ಹಾವು ಅಲ್ಲಿ ಇರುತ್ತೆ, ಅದನ್ನ ನೋಡಿದ ತಕ್ಷಣ ಹಗ್ಗ ಇರುತ್ತೆ, ಅದನ್ನ ಹಾವುನ ತರಕ್ಕೆ ನಾವು ಇಂಟರ್ಪ್ರಿಟ್ ಮಾಡ್ಕೊಂಡ್ಬಿಡ್ತೀವಿ. ಆ ರೀತಿಯಾಗಿ ನಾವು ಗ್ರಹಿಸ್ಕೊಂಡ್ಬಿಡ್ತೀವಿ. ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ನಡೀತಾ ಇರುತ್ತೆ, ನಾವೇನ್ ಎಕ್ಸ್ಪೀರಿಯನ್ಸ್ ರೀಸೆಂಟ್ ಪಾಸ್ಟ್ ಏನಿರುತ್ತೆ, ಅದು ನಾವು ಏನ್ ರಿಮೆಂಬರ್ ಮಾಡ್ಕೊಳ್ತಾ ಇರ್ತೀವಿ, ಸೊ ಆ ಒಂದು ಇನ್ಫ್ಲೂಯೆನ್ಸು ನಮ್ಮ ಪರ್ಸೆಪ್ಷನ್ ಮೇಲೆ ಬೀಳುತ್ತೆ. ಸೊ ಆ ಒಂದು ಥಾಟ್ ಪ್ರೋಸೆಸ್ಸು ನಮ್ಮ ಪರ್ಸೆಪ್ಷನ್ ಮೇಲೆ ಬಿಡೋದ್ರಿಂದ ಅದನ್ನ ನಾವು ಮಿಸ್ ಆಗಿ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತೀವಿ. ಸಡನ್ ಆಗಿ, ಆಲ್ ಆಫ್ ಎ ಸಡನ್ ಇಟ್ ಹ್ಯಾಪನ್ಸ್. ಸೊ ಅಂತ ಸಂದರ್ಭದಲ್ಲಿ ಭಯ, ಅಫ್ಕೋರ್ಸ್ ಅಲ್ಲಿ ನೋಡ್ತಿದ್ದಂಗೆನೆ ಬರೀ ಮಿಸ್ಇಂಟರ್ಪ್ರಿಟ್ ಮಾಡೋದೇ ಅಲ್ಲ, ಅದಕ್ಕೆ ತಕ್ಕನಾದಂಥ ರಿಯಾಕ್ಷನ್ಸು ಇರುತ್ತೆ, ಎಮೋಷನಲ್ ರಿಯಾಕ್ಷನ್ಸು ಇರುತ್ತೆ. ಫಿಯರ್ ಇರ್ಬೋದು, ಅದಕ್ಕೆ ನಮ್ಮ ಅವರ್ಷನ್ಸ್ ಇರ್ಬೋದು, ಫಿಸಿಕಲ್ ಕಾಗ್ನೇಟಿವ್ ಅವರ್ಷನ್ಸ್ಗಳು ಇರ್ಬೋದು, ರಿಯಾಕ್ಷನ್ಸ್ ಅವರ್ಷನ್ ಟೈಪ್ ಆಫ್ ಅದರಲ್ಲಿ ಆಗ್ತಕ್ಕಂಥ ಎಲೆಕ್ಟ್ರಿಕಲ್ ಅಂಡ್ ಕೆಮಿಕಲ್ ಕಾಂಪೊನೆಂಟ್ಗಳಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಬಯಾಲಜಿಕಲ್ ಚೇಂಜಸ್ಗಳಲ್ಲಿ ರಿಯಾಕ್ಷನ್ಸ್ ಇರ್ಬೋದು. ಇದೆಲ್ಲದೂ ಸಹ ಆಲ್ ಆಫ್ ಎ ಸಡನ್ ಆಗುತ್ತೆ. ಬರೇ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು, ಸೊ ನಮ್ಮ ಮೇಲ್ನೋಟಕ್ಕೆ ಯಾರಿಗಾದ್ರೂ ಮೇಲ್ನೋಟಕ್ಕೆ ಇದು ತಪ್ಪಾಗಿ ಇಂಟರ್ಪ್ರಿಟೇಷನ್ ಮಾಡಿದೀವಿ ಅಂತ ಅನ್ಸಿದ್ರು, ಬಟ್ ಇನ್ಸೈಡ್ ನಮ್ಮಲ್ಲಿ ಅದು ಭಯ ಪಡ್ತೀವಿ, ಒಂದ್ ಹೆಜ್ಜೆ ಹಿಂದಿಡ್ತೀವಿ, ಅಥವಾ ನಾರ್ಮಲ್ ಆಗಿ ಹೋಗ್ತಾ ಇರ್ತೀವಿ, ಅದು ನೋಡ್ತಿದ್ದಂಗೆ ಸಡನ್ ಆಗಿ ಏನೋ ಭಯ ಪಡ್ತೀವಿ, ಶಾಕ್ ಆಗುತ್ತೆ. ಓಕೆ, ಸೊ ಈ ರೀತಿ ಶಾಕ್ ಆಗುತ್ತೆ ಅಂತಾರೆ. ಯು ಜಸ್ಟ್ ಇಮ್ಯಾಜಿನ್ ದ ಪ್ರೋಸೆಸ್ ವಿಚ್ ಟೇಕ್ ಪ್ಲೇಸ್ ಇನ್ ಅವರ್ ಬ್ರೈನ್, ಇನ್ ಅವರ್ ಬಾಡಿ ನರ್ವ್ ಸಿಸ್ಟಮ್ಸ್. ಓಕೆ, ಸೊ ಅದ್ರಲ್ಲಿ ಆಗ್ತಕ್ಕಂಥ ಕೆಮಿಕಲ್ ಕಾಂಪೊನೆಂಟ್ಗಳೇನೋ, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಗಳೇನೋ, ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಕೆಮಿಕಲ್ಸ್, ಅದ್ರದ್ದು ದ ಇಂಟೆನ್ಸಿಟಿ ಏನೋ, ಸೊ ಇವೆಲ್ಲದೂ ಸಹ ಗೆಟ್ ವೇರಿಡ್. ಸೊ ನಾವು ಭ್ರಮೆ ಅಂತ ಅಂದ್ರೆ, ಸೊ ಅದು ನಮ್ಗೇನು ಡೇ ಟು ಡೇ ಲೈಫ್ ಅಲ್ಲಿ ಅಥವಾ 1-2 ಬಾರಿ ನಾವು ಆ ರೀತಿ ಭ್ರಮೆಗೆ ಒಳಗಾಗ್ತಾ ಇದ್ವಿ, ಅಥವಾ ಶಾಕಿಗೆ ಒಳಗಾಗ್ತಾ ಇದೀವಿ, ಅಥವಾ ಸ್ಟ್ರೆಸ್ಫುಲ್ಗೆ ಒಳಗಾಗ್ತಾ ಇದೀವಿ ಅಂತಂದ್ರೆ ಇಟ್ ಮೇ ನಾಟ್ ಬಿ ಅಫೆಕ್ಟ್ ಡೈರೆಕ್ಟ್ಲಿ, ಅದರಿಂದ ಏನು ನಮಗೆ ತೊಂದರೆ ಆಗದಲ್ಲೇ ಇರಬಹುದು. ಆದ್ರೂ ಮುಂದೊಂದು ದಿನ ಇಂಥದ್ದೇ ಆದಂತಹ ಭ್ರಮೆಗಳಿಗೆ ನಾವು ಒಳಗಾದಾಗ, ಸೊ ಇನ್ನು ವಿಭ್ರಮೆನಲ್ಲಿ ಹೇಳ್ತೀನಿ, ಸೊ ಅದು ಅನೇಕ ಕಾನ್ಸಿಕ್ವೆನ್ಸಸ್ ಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ವಿಭ್ರಮೆ, ಸೊ ಆಲಸಿನೇಷನ್ ಇಲ್ಲದೆ ಇರ್ತಕ್ಕಂಥ ಆಬ್ಜೆಕ್ಟ್ಗಳನ್ನ, ಅಥವಾ ಇಲ್ಲದೆ ಇರ್ತಕ್ಕಂಥ, ಅದು ಇನ್ ಟರ್ಮ್ಸ್ ಆಫ್ ಶಬ್ದ ಇರ್ಬೋದು, ಇನ್ ಟರ್ಮ್ಸ್ ಆಫ್ ವಿಜುವಲ್ಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್, ಸೊ ನೀವು ಕೆಲವೊಂದು ಸಿಜೋಫೆನಿಕ್ ಪೇಷಂಟ್ಗಳ ರಿಪೋರ್ಟನ್ನು ನೀವು ಓದಿ, ಕೇಸ್ ಹಿಸ್ಟ್ರಿ ಇರುತ್ತೆ. ಸೊ ಹಾಸ್ಪಿಟ್ಲಿಗೆ ಹೋದ್ರೆ, ಸೈಕಿಯಾಟ್ರಿ ಹಾಸ್ಪಿಟ್ಲಿಗೆ ಹೋದ್ರೆ ಕೇಸ್ ಹಿಸ್ಟ್ರಿ ಅಂತ ಇರುತ್ತೆ. ಆ ಕೇಸ್ ಹಿಸ್ಟ್ರಿನ ನಾವು ಅಬ್ಸರ್ವ್ ಮಾಡಿದ್ರೆ,
ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಲಕ್ಷಣ, ಎಲ್ಲರಲ್ಲೂ ಇದೇ ಗುಣಲಕ್ಷಣಗಳು ಇರುತ್ತೆ, ರೋಗ ಲಕ್ಷಣಗಳು ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಕೆಲವರಿಗೆ ಐಡಿಟರಿ ಅಲಸಿನೇಷನ್ಸ್ ಇರುತ್ತೆ, ಕೆಲವರಿಗೆ ಆಡಿಟರಿ ಅಲಸಿನೇಷನ್ಸ್ ಇರುತ್ತೆ, ಇನ್ ಕೆಲವರಿಗೆ ಟ್ಯಾಕ್ಟೈಲ್ ಅಲಸಿನೇಷನ್ಸ್ ಇರುತ್ತೆ, ಇನ್ ಕೆಲವರಿಗೆ ಏನೋ ಆಲ್ಫ್ಯಾಕ್ಟರಿ ಅಥವಾ ಗೆಸ್ಟಾಲ್ಟ್ರಿ ಆಲ್ಸಿನೇಷನ್ಸ್ ಇರುತ್ತೆ. ಸೊ ಪಂಚೇಂದ್ರಿಯಗಳು ಅಂತ ಏನ್ ಕರಿತೀವಿ ನಾವು, ಪಂಚೇಂದ್ರಿಯಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ. ಸೊ ಫಾರ್ ಎಕ್ಸಾಂಪಲ್ಗೆ ಕೆಲವರಿಗೆ ನಾನು ಇಲ್ಲದ ದೇವರನ್ನ ನಾನು ನೋಡಿದೆ, ಇಲ್ಲದ ಅಂತ ಅವ್ರಿಗೆ ಇರುತ್ತೆ. ಸೊ ಬೇರೆಯವ್ರಿಗೆ ಅಥವಾ ದೇವರ ಜೊತೆಗೆ ದೇವರನ್ನ ನಾನು ನೋಡಿದ್ದೀನಿ, ನೇರವಾಗಿ ಮಾತನಾಡಿದ್ದೀನಿ, ಓಕೆ ಇಂಟ್ರಾಕ್ಷನ್ ಇಷ್ಟು ಸಮಯದೊತ್ತು ಇತ್ತು, ನನ್ನ ಕಂಪ್ಲೀಟ್ ಇಮೇಜ್ ನನ್ನ ಹತ್ರ ಇದೆ, ನನ್ನ ಕಣ್ಮುಂದೆ ಇದೆ. ಓಕೆ, ಸೊ ಈ ರೀತಿಯಾದಂತಹ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಾರೆ ಯಾರಿಗೆ ಈ ರೀತಿಯಾದಂಥ ವಿಜುವಲ್ ಆಲ್ಸಿನೇಷನ್ಸ್ ರೋಗ ಲಕ್ಷಣಗಳು ಇರುತ್ತೆ ಅವರು. ಆಡಿಟರಿ ಆಲ್ಸಿನೇಷನ್ಸ್, ಸೊ ಯಾರು ಕೇಳ್ತಾ ಇದ್ದಾರೆ, ಅಶರೀರವಾಣಿ ಕೇಳ್ತಾ ಇದೆ, ಅಥವಾ ನನ್ನ ಸ್ನೇಹಿತನೊಂದಿಗೆ ಅಥವಾ ನನ್ನ ಡಾಟರ್ ಒಂದಿಗೆ ಅಥವಾ ನನ್ನ ಹಸ್ಬೆಂಡ್ ವೈಫ್ ಒಂದಿಗೆ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಕಾನ್ವರ್ಜೇಷನ್ ಆಗ್ತಾ ಇದೆ, ನಿರಂತರವಾಗಿ ಆಗ್ತಾ ಇದೆ. ಸೊ ಒಬ್ಬೊಬ್ಬರೇ ಮಾತಾಡ್ಕೊಳ್ತಾರೆ ಅಂತ ನಮಗೆ ಅನ್ಸುತ್ತೆ. ಆದ್ರೆ ದೇ ಇಮ್ಯಾಜಿನ್ ದ್ಯಾಟ್, ಅಥವಾ ಇಮ್ಯಾಜಿನ್ ಅಥವಾ ಅವರ ಒಂದು ಪ್ರಾಸ್ಪೆಕ್ಟಿವ್, ಅವರು ದೇ ಆರ್ ಟಾಕಿಂಗ್ ವಿತ್ ಸಮ್ವನ್ ಲೈಕ್ ಗಾಡ್ ಇರ್ಬೋದು, ಆರ್ ಹಸ್ಬೆಂಡ್. ಸೊ ಯಾರು ಟ್ರಾಮೆಟಿಕ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ಸೊ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಅಥವಾ ವೈಫ್ ಅನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ, ಟ್ರಾಮಾ ಆಗಿರುತ್ತೆ, ಒಂದು ಬಿಗ್ ಟ್ರಾಜಿಡಿ ಫಾರ್ ಎನಿ ಇಂಡಿವಿಜುವಲ್. ಸೊ ಸಡನ್ ಲಾಸು, ಎಸ್ಪೆಷಲಿ ಇನ್ ಯಂಗ್ಸ್ಟರ್ಸ್ ಅಲ್ಲಿ ಆಗಿರ್ತಕ್ಕಂಥ ಈ ಲಾಸು, ಅಥವಾ ನ್ಯೂಲಿ ಮ್ಯಾರಿಡ್ ಕಪಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಂತ ಹೇಳ್ಬೇಕು ಅಂತಂದ್ರೆ, 1 ವರ್ಷ 6 ತಿಂಗಳು 1 ವರ್ಷ ಆಗಿದೆ, ಒಬ್ರು ಡೆತ್ ಆಗ್ಬಿಡ್ತಾರೆ. ಸೊ ಅದನ್ನ ಅವರು ರಿಸೀವ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅವರು ಅಂಥದ್ದೇ ಆದಂಥ ಯೋಚನೆ, ಯಾಕೆಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿ ತನ್ನದೇ ಆದಂತಹ ಕೆಲವೊಂದು ಏನೋ ಮಾಡಲೇಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟೀಸ್ಗಳು ಇರುತ್ತೆ. ಓಕೆ, ಸೊ ಮುಂದೆ ಏನು, ಎಸ್ಪೆಷಲಿ ಇದು ಫೀಮೇಲ್ಗೆ, ಹಸ್ಬೆಂಡ್ ಏನಾರ ಡೆತ್ ಆಗ್ಬಿಟ್ರೆ ಇದು ಫೀಮೇಲ್ಗೆ ತುಂಬಾ, ಯಾಕೆ ಅಂತಂದ್ರೆ ಅಲ್ಲಿವರೆಗೂ ಲೀಡ್ ಮಾಡಿ ಲೈಫನ್ನು ಇಂಡಿಪೆಂಡೆಂಟ್ ಆಗಿ ಲೀಡ್ ಮಾಡಿರೋಂಥದ್ದು ಗೊತ್ತಿರೋದಿಲ್ಲ. ಓಕೆ, ಸೊ ಒಂದ್ಸಲ ಮದುವೆ ಮಾಡಿದ ಮೇಲೆ ತಿರ್ಗಾ ಮತ್ತೆ ನಾವು ಅಂದ್ರೆ ಲೇಡೀಸು ತನ್ನ ತಂದೆಯ ತಾಯಿಯ ಮನೆಗೆ ಹೋಗುವಂಥದ್ದು ತುಂಬಾ ಕಡಿಮೆ, ಅಥವಾ ಅದು ಸಿಚುವೇಶನ್ ಒಂದು ಇಂಡಿವಿಜುವಲ್ ಇನ್ನೊಂದು ಇಂಡಿವಿಜುವಲ್ಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲದೂ ಒಂದೇ ರೀತಿಯಾಗಿರೋದಿಲ್ಲ, ಬೇರೆ ಬೇರೆ ಆದಂತಹ ರೀಸನ್ಸ್ಗಳು ಇರುತ್ತೆ. ಕೆಲವರು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಕೆಲವರಿಗೆ ಹೋಗ್ಲಿಕ್ಕೆ ಆಪ್ಷನ್ಸ್ ಇರೋದಿಲ್ಲ, ಕೆಲವರಿಗೆ ಹೋಗೋದಿಕ್ಕೆ ಆಗಲ್ಲ, ಅವ್ರು ಒಬ್ಬರೇ ಇರಬೇಕಾಗೋದು, ಯಾಕಂದ್ರೆ ಇಲ್ಲಿನ ರೆಸ್ಪಾನ್ಸಿಬಿಲಿಟೀಸು. ಕೆಲವರಿಗೆ ಒಂದು ಮಗು ಇರುತ್ತೆ, ಅಥವಾ ಪ್ರೆಗ್ನೆಂಟ್ ಆಗಿರ್ತಾರೆ, ಬೈ ದ ಮೂಮೆಂಟ್ ಡೆತ್ ಆಗ್ಬಿಡುತ್ತೆ. ಓಕೆ, ಹಸ್ಬೆಂಡ್ ಡೆತ್ ಆಗ್ಬಿಡ್ತಾರೆ. ಸೊ ಅವಾಗ ಏನು ಮಾಡಬೇಕು? ಓಕೆ, ಸೊ ಇಟ್ಸ್ ಎ ವೆರಿ ಬಿಗ್ ಡ್ರಾಮಾ ಫಾರ್ ಎನಿ ಇಂಡಿವಿಜುವಲ್ ಆದ ಮೂಮೆಂಟ್. ಸೊ ಅಂಥ ಸಂದರ್ಭದಲ್ಲಿ ಸೊ ಅವರು ಅದೇ ಯೋಚನೆಯಲ್ಲಿ ಏನೋ ಸಿಜೋಫ್ರೇನಿಯಾದಂತಹ ಒಂದು 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 ಉಚ್ಚ ಅಸ್ವಸ್ಥತೆಗೆ ಅವರು ಒಳಗಾಗ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಓಕೆ, ಸೊ ಅನೇಕ ರೀತಿಯಾದಂಥ ಈ ರೀತಿಯ ಆಲಸಿನೇಷನ್ಸ್. ಓಕೆ, ಸೊ ಯಾರ್ದೋ ಒಂದು ಮಾತಾಡಬೇಕಾಗಿರುತ್ತೆ, ಅದು ಹಸ್ಬೆಂಡ್ ಅಂತಾನೆ ಇಟ್ಕೊಳ್ಳಿ. ಸೊ ಅವ್ರು ಮಾತಾಡ್ತಾ ಇದ್ದೀನಿ, ನಿರಂತರವಾಗಿ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ಅಥವಾ ಆ ಎಲ್ಲ ಫೀಲಿಂಗ್ಸ್ ಎಕ್ಸ್ಪ್ರೆಷನ್ ಮಾಡಬೇಕು, ಅವರಲ್ಲಿ ಇರ್ತಕ್ಕಂಥ ಹಿಡನ್ ಫೀಲಿಂಗ್ಸು ಫ್ಲೋ ಆಗಬೇಕು. ಅವಾಗ ಏನು ಮಾಡಬೇಕು? ಸೊ ಅವರು ತಂದೆ ತಾಯಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ, ದೂರದಲ್ಲೆಲ್ಲೋ ಇರ್ತಾರೆ, ಅಥವಾ ಹೋಗೋದಕ್ಕೆ ಆಗ್ತಾ ಇಲ್ಲ, ಕೆಲವೊಂದು ಡಿಫ್ರೆಂಟ್ ಇಶ್ಯೂಸ್ಗಳು ಇರುತ್ತೆ. ಸೊ ಎಲ್ಲ ಸಿಚುಯೇಷನ್ ಒಂದೇ ಥರ ಇರೋದಿಲ್ಲ. ನೀವು ಹಾಸ್ಪಿಟಲ್ ಸೆಟಪ್ಗೆ ಹೋದಾಗ, ಯಾವ್ದಾರ ಸೈಕ್ಯಾಟ್ರಿ ಹಾಸ್ಪಿಟಲ್, ಸಿಜೋಫ್ರೇನಿಯಾ ಕೇಸ್ ರೆಕಾರ್ಡನ್ನು ನಾವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಇರ್ತಕ್ಕಂಥ ಅವ್ರು ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಅಂಶಗಳು ಏನು, ಆ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಅವರ ಎಮೋಷನಲ್ ಕಂಡೀಷನ್ ಸ್ಟೇಟಸ್ಗಳು ಏನು, ಯಾವೆಲ್ಲ ರೀತಿಯಾದಂತಹ ತೊಂದರೆಗಳಿಗೆ ಅವರು ಒಳಗಾಗ್ತಾ ಇರ್ತಾರೆ. ಸೊ ಏನಕ್ಕೆ ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ? ಒಂದು ಎಕ್ಸಾಂಪಲ್, ಒಂದು ರೀತಿಯಾದಂತಹ ಒಂದು ಎಕ್ಸಾಂಪಲ್ ಅಷ್ಟೇ, ಇದೇ ರೀತಿಯಾಗಿರ್ಬೇಕು ಅಂತ ಏನಿಲ್ಲ, ಒಂದು ರೀತಿಯಾದಂಥ ಎಕ್ಸಾಂಪಲ್ ನಾನು ಕೊಟ್ಟಿದ್ದೆ. ಸೊ ಹೀಗೆ ಅಂತಹ ಭ್ರಮೆಗಳು, ಅದು ವಿಭ್ರಮೆಗಳು ನಮಗೆ ಒಳಗಾಗ್ತಾ ಇರ್ತೀವಿ ನಾವು ಅಂತ ಆದ್ರೆ, ಯು ಸಿ ದ ಇಂಪ್ಯಾಕ್ಟ್ ಆಫ್ ದ ಟ್ರಾಮಾ, ಅದರ ತೀವ್ರತೆಗಳು ಅಷ್ಟಿರುತ್ತೆ.
ಇನ್ನೊಬ್ಬರಿಗೆ ಅರಿವಿಗೆ ಬರ್ದಲೇ ಇರೋವಂಥದ್ದು, ಇನ್ನೊಬ್ಬರಿಗೆ ಗ್ರಹಿಸ್ಲಿಕ್ಕೆ ಆಗ್ದಲೇ ಇರುವಂಥದ್ದು, ಅಂತಹ ಸ್ಥಿತಿಗೆ ಒಂದು ಪರ್ಸನ್ನು, ಒಬ್ಬ ವ್ಯಕ್ತಿ, ಮೇಲ ಫಿಮೇಲ, ಸೊ ಒಳಗಾಗ್ತಾರೆ ಅಂತ ಸಂದರ್ಭಕ್ಕೆ ಇವರು ಎಂಟ್ರಿ ಆಗ್ತಾರೆ ಅಂತ ಅಂದ್ರೆ ದ ಸಿ ದ ಮೆಂಟಲ್ ಕಂಡೀಷನ್ ಆಫ್ ದ ಪರ್ಸನ್, ಅದರ ಅಸ್ವಸ್ಥತೆಯ ಒಂದು ತೀವ್ರತೆಯನ್ನು ನಾವು ಅಸೆಸ್ ಮಾಡಬೇಕಾಗುತ್ತೆ, ಅನುಭವಿಸಬೇಕಾಗುತ್ತೆ. ಸೊ ಅಂತಹ ವಿಭ್ರಮೆಗಳು ಕೆಲವೊಂದು ಈ ರೋಗದ ಲಕ್ಷಣಗಳ ಅನುಪಸ್ಥಿತಿ ಇರುತ್ತೆ ಅಂತ ಹೇಳ್ತಾರೆ. ಯಾವರಲ್ಲಿ? ಈ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಲ್ಲಿ ವಿಭ್ರಮೆಗಳು ತುಂಬಾ ಕಡಿಮೆಯಾಗಿ ಇರುತ್ತೆ. ಅನುಪಸ್ಥಿತಿ ಅದನ್ನ ಬಿಟ್ರೆ ಈ ಮೇಜರ್ ಫ್ಯಾಕ್ಟರ್ಸ್ ಏನಿದೆ, ಮೇಜರ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು, ಈ ಸಿಂಪ್ಟಮ್ಸ್ಗಳು ಏನಿದೆ, ಈ ಮೇಜರ್ ಸಿಂಪ್ಟಮ್ಸ್ ಗಳನ್ನ ಬಿಟ್ಟು ಇನ್ನು ಉಳಿದಿದ್ದ ಎಲ್ಲ ಈ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಆಲ್ಮೋಸ್ಟ್ ಆಲ್ ಇಟ್ ಇಸ್ ಈಕ್ವಲ್ ಟು ಸಿಜೋಫ್ರೇನಿಯಾ ಎಕ್ಸೆಪ್ಟ್ illusion or delusion and hallucination. According to DSM-5, ಏನು ಈ ಪರ್ಸನಾಲಿಟಿ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ನ ಒಂದು ಮಾನದಂಡಗಳು ಅನ್ನೋದೇ ಆದ್ರೆ, ನಂಬಿಕೆಗಳು ಅಥವಾ ಈ ಟೆಕ್ನಿಕಲ್ ಮಾಂತ್ರಿಕ ಚಿಂತನೆಯ ವರ್ತನೆಯ ಮೇಲೆ ಪ್ರಭಾವ ಬೀರುತ್ತೆ. ಅದು ನಮ್ಮ ಕಲ್ಚರಲ್ ಪ್ರಾಕ್ಟೀಸಸ್ಗಳೊಂದಿಗೆ ಅಸಮಂಜಸವಾಗಿರುತ್ತೆ, ಡಿಸೋಸಿಯೇಟ್ ಆಗಿರುತ್ತೆ. ಇಟ್ ಈಸ್ ಆಲ್ ಅಬೌಟ್ ಬಿಲೀಫ್ ಸಿಸ್ಟಮ್, ರೈಟ್? ಬಿಲೀಫ್ ಸಿಸ್ಟಮ್ಸ್ಗಳ ಮೇಲೆ ಇರುತ್ತೆ. ಅಂತ ಬಿಲೀಫ್ಸು, ನಂಬಿಕೆಗಳು, ಆ ನಂಬಿಕೆಗಳ ಮೇಲೆ ಆಗಿರ್ತಕ್ಕಂತಹ ಒಂದು ನೆಗೆಟಿವ್ ಆಘಾತಗಳೇನಿರುತ್ತೆ, ಸೊ ಬೈ ದ ಮೂಮೆಂಟ್ ಈ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಸೊ ಅದೇನ್ ಮಾಡುತ್ತೆ, ನಮ್ಮ ಚಿಂತನೆಯ ಮೇಲೆ, ಮಾಂತ್ರಿಕ ಚಿಂತನೆಯ ಮೇಲೆ ತನ್ನದೇ ಆದಂತಹ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ಅದು ಇರ್ರಿಲೆವೆಂಟ್ ಆಗಿರುತ್ತೆ, ಅಸಮಂಜಸವಾಗಿರುತ್ತೆ. ಅಂತಹ ರೂಢಿಗಳು ಸಾಮಾನ್ಯವಾಗಿ ಇರತಕ್ಕಂತಹ ಜನರಿಗೆ ಈ ರೀತಿಯಾದಂತಹ ನಂಬಿಕೆಗಳು ಮತ್ತು ಮಾಂತ್ರಿಕ ಚಿಂತನೆಗಳು ತನ್ನದೇ ಆದಂತಹ ಪ್ರಭಾವ ಬೀರುತ್ತೆ. ಮತ್ತೆ ಕಲ್ಚರಲ್ಲಿ ಅದು ಅಸಮಂಜಸ, ಇರ್ರಿಲೆವೆಂಟ್ ಆಗಿರುತ್ತೆ. ನಾವು ಡೈಲಿ ಪ್ರಾಕ್ಟೀಸ್ ಅದು ಅಲ್ವೇ ಅಲ್ಲ, ನಮ್ಮ ನಂಬಿಕೆಗಳು ಅದು ಅಲ್ವೇ ಅಲ್ಲ, ನಮ್ಮ ಮಾಂತ್ರಿಕ ಚಿಂತನೆಗಳು ಏನಿರುತ್ತಲ್ಲ ಅದು ಅಲ್ವೇ ಅಲ್ಲ. ನಮ್ದು ಏನು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ಕಲ್ಚರಲ್ ಬ್ಯಾಕ್ಗ್ರೌಂಡ್ಗೆ ನಾವು ಸಂಬಂಧಿಸಿದಂತೆ ನಾವೇನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಲ್ಲ, ಆ ಪ್ರಾಕ್ಟೀಸ್ಗಳಿಗೆ ಇದು ರಿಲೆವೆಂಟ್ ಅಂತ ಅನ್ಸೋದೇ ಇಲ್ಲ. ಅಂತಹ ಒಂದು ನಂಬಿಕೆಗಳು, ಮಾಂತ್ರಿಕ ಚಿಂತನೆಗಳು ಆ ವ್ಯಕ್ತಿ ಹೊಂದಿರ್ತಾನೆ. ದೈಹಿಕ ಭ್ರಮೆಗಳು ಸೇರಿದಂತೆ ಅಸಾಮಾನ್ಯ ಗ್ರಹಿಕೆ ಅನುಭವಗಳು, ದೈಹಿಕ ಭ್ರಮೆಗಳು ಸೇರಿದಂತೆ ಅಸಾಮಾನ್ಯ ಗ್ರಹಿಕೆ ಅನುಭವಗಳು, ಭ್ರಮೆಗಳು. ಸೊ ಏನು, ನಾನು ಚೆನ್ನಾಗಿದ್ದೀನೋ ಇಲ್ವೋ, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಇಲ್ವೋ, ನೋಡೋದಿಕ್ಕೆ ನಾನು ಇನ್ನೊಬ್ಬರಿಗೆ ಅಥವಾ ಅವರನ್ನ ನನ್ನ ಅಂದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು. ಎಲ್ರೂ ನನ್ನಿಂದ ದೂರ ಹೋಗ್ತಾರೆ, ಏನಕ್ಕೆ ಅಂತಂದ್ರೆ ನನ್ನ ಫಿಸಿಕಲ್ ಕಾಂಪೊನೆಂಟ್ಗಳು ಏನಿದೆ, ಮುಖದಿಂದ ಅಡಿಯಿಂದ ಮುಡಿವರೆಗೂ ಅಂತ ಏನು ಹೇಳ್ತೀವಲ್ಲ, ಸೊ ಅದು ಸರಿಯಾದ ಪ್ರಮಾಣದಲ್ಲಿ ಇಲ್ಲವೇನೋ, ಅಟ್ರಾಕ್ಟಿವ್ ಆಗಿ ಇಲ್ಲವೇನೋ, ಅಂತಹ ಭ್ರಮೆಗಳಿಗೆ, ದೈಹಿಕ ರೀತಿಯಾದಂತಹ ಭ್ರಮೆಗಳಿಗೆ ಸಾಮಾನ್ಯವಾಗಿ ಒಳಗಾಗ್ತಾ ಇರ್ತಾರೆ. ಸೊ ಇಂತಹ ಅಸಾಮಾನ್ಯವಾದಂತಹ ಗ್ರಹಿಕೆಯ ಅನುಭವಗಳು ಅವ್ರಿಗೆ ಆಗ್ತಾ ಇರುತ್ತೆ. ಓಕೆ, ಸೊ ಯಾವುದೋ ಒಂದು ಶಬ್ದಕ್ಕೆ ನನ್ನ ಕಿವಿ ಏನಾದರೂ ಡ್ಯಾಮೇಜಸ್ ಆಗಿದೆಯಾ, ಅಸಮಂಜಸವಾದಂತಹ ಒಂದು ಲೈಟ್ಗೆ ಸೊ ನನ್ನಲ್ಲಿ ಏನಾದ್ರು ಒಂದು ಅಸಾಮಾನ್ಯತೆ ನಮ್ಮಲ್ಲಿ ಉಂಟಾಗಿದೆಯಾ, ಅಥವಾ ಒಂದು ಜ್ವರ ಬಂತು, ಅಥವಾ ಏನೋ ಒಂದು ಅನಾರೋಗ್ಯಕ್ಕೆ ಉಂಟಾಯಿತು, ಅನಾರೋಗ್ಯದಿಂದ ನನ್ನ ಫಿಸಿಕಲ್ ತುಂಬಾ ಡ್ಯಾಮೇಜಸ್ ಆಗಿದೆ. ಸೊ ಅಸಾಮಾನ್ಯವಾದಂತಹ ಗ್ರಹಿಕೆಯ ಅನುಭವಗಳು ಅವ್ರಿಗೆ ಆಗ್ತಾ ಇರುತ್ತೆ. ಕೃಶನಾಗಿದ್ದೀನಿ, ಥಿನ್ ಆಗಿದ್ದೀನಿ, ಎನರ್ಜಿ ಲೆಸ್ ಆಗಿದ್ದೀನಿ. ಸೊ ಯಾರಾದರೂ ಒಂದು ಫಿಸಿಕಲ್ ಇದ್ರ ಮೇಲೆ ಕಾಮೆಂಟ್ ಮಾಡಿದ್ರೆ, ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿದ್ರೆ, ಯಾಕಪ್ಪ ಸಣ್ಣ ಆಗಿದೆಯಾ, ಏನಾಯ್ತು ಅಂತ ಕೇಳಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಸೊ ಇನ್ನೂ ಸಣ್ಣ ಆಗ್ಬಿಡೋ ಅಂಥದ್ದು. ಅಂದ್ರೆ ಯಾವಾಗ ನಾವು ಅದನ್ನ ಆಲೋಚನೆಗೆ ಓರೈಸ್ತೀವಿ, ನಮ್ಮ ಆಲೋಚನೆಗೆ ಬಿಡ್ತೀವಿ, ಅದರ ವೇಗ ಮತ್ತಷ್ಟು ಬೇಗ ಆಗ್ತಾ ಹೋಗುತ್ತೆ.
ಡಿಟೋರಿಯೇಷನ್ಸ್ ಸ್ಪೀಡ್ ಇರುತ್ತಲ್ಲ, ಅಗೇನ್ ಇಟ್ ಡಬಲ್ಸ್ ಆಕ್ಚುಲಿ. ಅಂತಹ ಸ್ಟೇಟಸ್ಗೆ ಈ ಒಂದು ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ಗಳು ಹೋಗ್ತಾರೆ. ಅನುಚಿತ ಮತ್ತು ಸಂಕುಚಿತ ಪರಿಣಾಮಗಳು. ಓಕೆ, ಸೊ ವಿಚಿತ್ರ ಆಲೋಚನೆ ಮತ್ತು ಮಾತು ಸಂಶಯವಾಗಿರುತ್ತೆ ಅಥವಾ ಮತಿ ವಿಕಲ್ಪವಾಗಿರುತ್ತೆ. ಸೊ ಈ ರೀತಿಯಾದಂಥ ಗುಣಲಕ್ಷಣಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಹೋಗುತ್ತೆ. ವಿಚಿತ್ರವಾದ ಆಲೋಚನೆ. ವಿಚಿತ್ರ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಆಲೋಚನೆಗಳು. ಸೊ ನಾನೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಓಕೆ, ಸೊ ನಾನು ಏನಾದ್ರು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತಂದ್ರೆ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡ್ಕೊಳ್ತೀನಿ. ಲೈಕ್ ವಾಕ್ ಮಾಡ್ಬೋದು, ಇಲ್ಲ ವೆಹಿಕಲ್ಸ್ ಯೂಸ್ ಮಾಡ್ಬೋದು, ಇಲ್ಲ ಫ್ಲೈಟ್ ಯೂಸ್ ಮಾಡ್ಬೋದು, ಇಲ್ಲ ಏನೋ ಶಿಪ್, ಬೋಟು, ಈ ರೀತಿಯಾದಂಥ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಇವರ ಆಲೋಚನೆಗಳು, ವಿ ಹ್ಯಾವ್ ಟು ಕಮ್ಯೂಟ್ ವಿದೌಟ್ ವಿತ್ ಎನಿ ಕಮ್ಯೂಟಿಂಗ್ ಟ್ರಾನ್ಸ್ಪೋರ್ಟ್, ಕಮ್ಯೂಟಿಂಗ್ ಮೋಡ್. ಹಾರ್ಕೊಂಡು ಹೋಗ್ಬಿಡ್ಬೋದೇನೋ ನಾನು, ಅಥವಾ ಹಾರ್ಕೊಂಡು ಹೋಗ್ತೀನಿ, ಗಾಳಿನಲ್ಲೇ ಹೋಗ್ಬಿಡ್ತೀನಿ. ಸೊ ಈ ರೀತಿಯಾದಂಥ ವಿಚಿತ್ರವಾದಂಥ ಆಲೋಚನೆಗಳು. ಸೊ ಅಲ್ಲೊಂದು ಈವೆಂಟ್ ನಡೀತಾ ಇರುತ್ತೆ. ಸೊ ನಮ್ಗೆ ಆಗ್ದಲೇ ಇರೋರು ಹೋಗ್ಬಿಟ್ಟಿದ್ದಾರೆ, ಅಥವಾ ನಾನು ಏನು ದ್ವೇಷ ಮಾಡ್ತೀನಿ, ನನಗೇನು ಅವ್ರ ಕಂಡ್ರೆ ಆಗೋದಿಲ್ಲ ಅಂತವ್ರು ಹೋಗ್ಬಿಟ್ಟಿದ್ದಾರೆ, ಅಥವಾ ಹೋಗ್ತಾ ಇದ್ದಾರೆ, ಅವ್ರಿಗಿನ ಮುಂಚೆ ಹೋಗ್ಬಿಡ್ಬೇಕು. ಸೊ ಹೇಗೆ ಹೋಗೋದು? ಸೊ ಯಾರೋ ಬಂದು ನಾನು ಪಿಕ್ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ಇಟ್ಬಿಡ್ತಾರೆ, ಅಥವಾ ಎಸ್ ಅಂತ ಅದು ನೋ ಅಥವಾ ಏನೋ ಸಿಗ್ನಲ್ ಕೊಡ್ತಿದಂಗೆ ನಾನು ಅಲ್ಲಿ ಇದ್ಬಿಡ್ತೀನಿ. ಸೊ ಈ ರೀತಿಯಾದಂಥ ವಿಚಿತ್ರವಾದಂಥ, ಅಂದ್ರೆ ಇವೆಲ್ಲ ಮತಿ ವಿಕಲ್ಪ ಹೊಂದಿರ್ತಕ್ಕಂಥವ್ರು, ಬುದ್ಧಿ ವಿಕಲ್ಪಗಳನ್ನ ಹೊಂದಿರ್ತಕ್ಕಂತಹ ಒಂದು ಆಲೋಚನಾ ಲಹರಿ, ಅದು ವಿಚಿತ್ರ ಆಲೋಚನೆಯ ಒಂದು ಅಂಶಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಮಾತು ಸಂಶಯ. ಯಾವುದಾದ್ರೂ ಒಂದು ವ್ಯಕ್ತಿಯನ್ನ ನಾವು ನೋಡಿದ್ರು ಸಹ, ಇನ್ ಟರ್ಮ್ಸ್ ಆಫ್ ರಿಲೇಷನ್ಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಆಕ್ಯುಪೇಷನ್ಸ್ ರಿಲೇಟೆಡ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಎನಿ ಅದರ್ ಪ್ಲೇಸಸ್ಗಳು ಇರ್ಬೋದು, ಸಸ್ಪೆಕ್ಟ್ ಮಾಡುವಂಥದ್ದು, ಪ್ರತಿಯೊಂದು ಮಾತಿನಲ್ಲೂ ಸಹ ಸಸ್ಪೆಕ್ಟ್ ಮಾಡುವಂಥದ್ದು, ಅವರ ಮಾತುಗಳ ಪ್ರತಿಯೊಂದು ಪದ ಗುಚ್ಛಗಳನ್ನ ಅಸೆಸ್ ಮಾಡುವಂಥದ್ದು, ಅದು ಇವ್ಯಾಲ್ಯೂಯೇಟ್ ಮಾಡುವಂಥದ್ದು, ಅದರ ಮೇಲೆ ಸೊ ಅದರಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಅಂಶಗಳನ್ನ ಹುಡುಕುವಂಥದ್ದು. ಓಕೆ, ಯಾವುದೋ ಒಂದು ವಿಷಯವನ್ನು ಅವ್ರು ಕನ್ವೆ ಮಾಡ್ತಾ ಇದ್ದಾರೆ ವಿತ್ ಡಿಫ್ರೆಂಟ್ ವರ್ಡಿಂಗ್ಸ್. ಆ ವರ್ಡಿಂಗ್ಸ್ ಅಲ್ಲಿ ಇರ್ತಕ್ಕಂತಹ ಕೆಲವೊಂದು ನೆಗೆಟಿವ್ ಎಲಿಮೆಂಟ್ಗಳಿಗೆ ಹೆಚ್ಚು ಮಹತ್ವಗಳನ್ನ ಕೊಡುವಂಥದ್ದು. ಅಂತಹ ವರ್ಡ್ಗಳನ್ನ ಇವರು ಗ್ರಾಫ್ಸ್ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅದನ್ನ ಹೈಲೈಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಕಾಷನ್ಸ್ಗಳು ತೆಗೆದುಕೊಂಡು ಅದರ ಮೇಲೆ ಸವಾರಿ ಮಾಡುವಂತಹ ಒಂದು ಸಾಮಾನ್ಯವಾದಂತಹ ರೋಗ ಲಕ್ಷಣಗಳನ್ನ ಇವರು ಹೊಂದಿರ್ತಾರೆ. ವಿಲಕ್ಷಣ ಅಥವಾ ವಿಚಿತ್ರವಾದ ನಡವಳಿಕೆ ಅಥವಾ ನೋಟ. ಲಕ್ಷಣ ಅಂತಂದ್ರೆ ನಮ್ಮ ನೋಟ ಲಕ್ಷಣವಾಗಿದೆ ಅಂತಂದ್ರೆ ನಾರ್ಮಲ್ ಆಗಿ ಇರೋಂಥ ಒಂದು ವ್ಯೂ. ಕೆಲವೊಂದು ಬಾರಿ ಅನುಮಾನಾಸ್ಪದವಾಗಿ ನೋಡುವಂಥದ್ದು, ಬೇರೆ ಈಗ ಕೆಲವೊಂದು ಈಗ ಈ ವಿಲಕ್ಷಣ ನೋಟ ಅಂತ ಅಂದಾಗ ನಡವಳಿಕೆ ಮತ್ತು ನೋಟ ಮಿಸ್ಬಿಹೇವ್ ಅಂತ ಕರೀತಾರೆ. ಬಿಹೇವ್ ಮತ್ತು ಮಿಸ್ಬಿಹೇವ್. ಓಕೆ, ಸೊ ಕೆಲವೊಂದು ರಿಪೋರ್ಟ್ ಮಾಡ್ತಾರೆ, ಕೆಲವೊಂದು ಈಗ ಸೆಕ್ಷುಯಲ್ ಈ ರೀತಿ ಹರಾಸ್ಮೆಂಟ್ ಅಂತ ಅಂದ ಸಂದರ್ಭದಲ್ಲಿ, ಅಥವಾ ಅಥವಾ ಬೇರೆ ಇನ್ಯಾವುದೋ ಒಂದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇರ್ತಕ್ಕಂಥದ್ದು. ಸೊ ಕೆಲವೊಂದು ರಿಪೋರ್ಟ್ ಮಾಡಿರೋಂಥದ್ದು ನಾವು ನೋಡಿರ್ತೀವಿ. ಆತ ನನ್ನೊಂದಿಗೆ ಮಿಸ್ಬಿಹೇವ್ ಮಾಡ್ದ, ಆತ ನನ್ನೊಂದಿಗೆ ಬೇರೆ ಬೇರೆ ವರ್ಡಿಂಗ್ಸ್ಗಳನ್ನೆಲ್ಲ ಯೂಸ್ ಮಾಡ್ದ ಅಂತ ಕೇಳ್ತೀವಿ. ಸೊ ಯಾವುದು ನಾರ್ಮಲ್ ಆಗಿರುತ್ತೆ ಅದೆಲ್ಲ ಲಕ್ಷಣವಾಗಿರ್ತಕ್ಕಂಥ ನಡವಳಿಕೆಗಳು. ನಾವು ಸಾಮಾನ್ಯವಾಗಿ ನಡೆದುಕೊಳ್ಳಬಹುದಾದಂತಹ ಒಂದು ನಡವಳಿಕೆಗಳು ಅಥವಾ ನೋಟಗಳು. ಅದನ್ನು ಹೊರತಾಗಿ ಇರ್ತಕ್ಕಂತಹ ನಮ್ಮ ನಡವಳಿಕೆ ಮತ್ತು ನೋಟಗಳೇ ವಿಲಕ್ಷಣ ಅಂತಂದ್ರೆ ಎಕ್ಸ್ಟ್ರೀಮ್ಲಿ ನೆಗೆಟಿವ್ ಸೈಡ್. ಓಕೆ, ಸೊ ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು,
ಕಾಮಲೆ ದೃಷ್ಟಿಯಿಂದ ನೋಡುವಂಥದ್ದು. ಓಕೆ, ಸೊ ತೀರಾ ಹತ್ರ ಹೋಗಿ ನಿಂತ್ಕೊಳ್ಳುವಂಥದ್ದು ನಮ್ಮ ವರ್ತನೆ, ನಡವಳಿಕೆ, ಅಥವಾ ಉದ್ದೇಶಪೂರ್ವಕವಾಗಿ ಕೆಲವೊಂದು ವರ್ಡ್ಗಳನ್ನು ಯೂಸ್ ಮಾಡುವಂಥದ್ದು ಮಾತಿನ ಮಧ್ಯೆ. ಸೊ ಇಂಥದ್ದೇ ಅಂತ ಅಲ್ಲ, ವಿಲಕ್ಷಣ ಮತ್ತು ವಿಚಿತ್ರವಾದ ನಡವಳಿಕೆ ಮತ್ತು ನೋಟಗಳನ್ನು ಇವರು ಹೊಂದಿರ್ತಾರೆ. ಮೊದಲ ಹಂತದ ಸಂಬಂಧಿಗಳನ್ನು ಹೊರತುಪಡಿಸಿ ನಿಕಟ ಸ್ನೇಹಿತರು ಅಥವಾ ವಿಶ್ವಾಸಾರ್ಹರ ಕೊರತೆ ಇವರಲ್ಲಿ ಹೆಚ್ಚಿನದಾಗಿ ಇರುತ್ತೆ. ನಿಕಟ ಸ್ನೇಹಿತರು ಅಥವಾ ವಿಶ್ವಾಸಾರ್ಹರ ಕೊರತೆ ಅಂದ್ರೆ ಮೊದಲ ಹಂತದ ಸ್ನೇಹಿತರನ್ನ ಹೊರತುಪಡಿಸಿ ಅಂತಂದ್ರೆ, ಸೊ ಮೊದಲ ಹಂತ ಅಂತಂದ್ರೆ ಪೇರೆಂಟ್ಸ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು ಅಥವಾ ವೈಫ್ ಇರ್ಬೋದು, ಸನ್ ಅಥವಾ ಡಾಟರ್ ಇರ್ಬೋದು. ಸೊ ಇವರು ಒಂದು ಫ್ಯಾಮಿಲಿ, ಒಂದು ಸ್ಮಾಲ್ ಫ್ಯಾಮಿಲಿ ಅಂತ ಅಂದ್ರೆ ಇವರನ್ನ ಹೊರತುಪಡಿಸಿ ಇನ್ಯಾರನ್ನು ಸಹ ಇವರು ನಂಬಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಅಂತಹ ವಿಶ್ವಾಸಾರ್ಹತೆ ಅವ್ರ ಮೇಲೆ, ಅಂದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಇರ್ಬೋದು, ಅಥವಾ ಆ ಫ್ಯಾಮಿಲಿಯನ್ನ ಹೊರತುಪಡಿಸಿ ಇನ್ನೆಲ್ಲ ಬರ್ತಾರಲ್ಲ, ಅದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಟಿವ್ಸ್ ಇರ್ಬೋದು, ನೈಬರ್ಸ್ ಇರ್ಬೋದು, ಸ್ನೇಹಿತರಿರ್ಬೋದು, ಇನ್ಯಾವುದೇ ವ್ಯಕ್ತಿಗಳನ್ನ ಆ ಒಂದು ಮೊದಲ ಹಂತದ ಸಂಬಂಧಿಕರನ್ನು ಹೊರತುಪಡಿಸಿ ಉಳಿದವರು ಏನಿರ್ತಾರೆ ಅವರೆಲ್ಲರ ಮೇಲೆ ವಿಶ್ವಾಸಾರ್ಹತೆಯನ್ನ ಹೊಂದಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥವ್ರನ್ನ ಸಿಜೋಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಹೊಂದಿರತಕ್ಕಂಥ ರೋಗ ಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂತ ಕರೀತಾರೆ. ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ನೆಕ್ಸ್ಟ್ ಟಾಪಿಕ್. ಇದು ಯಾವುದೇ ಮಾನಸಿಕ ಅಸ್ವಸ್ಥತೆ ಆಗಿದ್ದು, ಸೊ ಯಾವುದೇ ಎನಿ ಕೈಂಡ್ ಆಫ್ ಸೈಕಲಾಜಿಕಲ್ ಡಿಸಾರ್ಡರ್ಸ್, ಅದು ಅನಾರೋಗ್ಯ ಅಥವಾ ಗಾಯವನ್ನ ಸೂಚಿಸುವ ದೈಹಿಕ ಲಕ್ಷಣಗಳನ್ನು ಪ್ರಕಟವಾಗುತ್ತದೆ. ಆದರೆ ಸಾಮಾನ್ಯ ವೈದ್ಯಕೀಯ ಸ್ಥಿತಿಯಿಂದ ಅಥವಾ ನೇರವಾಗಿ ಇದನ್ನ ವಿವರಿಸಲಾಗುವುದಿಲ್ಲ, ಡಿಟೆಕ್ಟ್ ಮಾಡಲಾಗುವುದಿಲ್ಲ. ವಸ್ತುವಿನ ಪರಿಣಾಮ ಮತ್ತು ಮತ್ತೊಂದು ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗುವುದಿಲ್ಲ ಅಂತಹ ಗುಣಲಕ್ಷಣಗಳು. ಏಕೆ ಅಂತ ಅಂದ್ರೆ ಅಲ್ಲಿ ಆ ರೀತಿಯಾದಂತಹ ಬಯೋಲಾಜಿಕಲ್ ಆರ್ ಮೆಡಿಕಲ್ ಎವಿಡೆನ್ಸ್ ಇರೋದಿಲ್ಲ. ಇಂತಹ ಯಾವುದೇ ರೀತಿಯಾದಂತಹ ಮಾನಸಿಕ ಅಸ್ವಸ್ಥತೆಯನ್ನು ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಕರೀತಾ ಹೋಗ್ತಾರೆ. ನಾವು ಯಾವುದಾದ್ರೂ ಒಂದು ರೋಗವನ್ನ, ಮನೋವ್ಯಾಕುಲವನ್ನ, ಅಸ್ವಸ್ಥತೆಯನ್ನ ಪ್ರಕಟ ಮಾಡ್ಕೊಳ್ತಾ ಹೋಗ್ತೀವಿ, ರಿಪೋರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಕಂಟಿನ್ಯೂಸ್ ಆಗಿ ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ನಮ್ಗಿರ್ತಕ್ಕಂಥದ್ದು ಡಿಫಿಕಲ್ಟೀಸ್ಗಳೇನಿರುತ್ತೆ, ನಮ್ಗಿರ್ತಕ್ಕಂತಹ ಒಂದು ತೊಂದರೆಗಳೇನಿರುತ್ತೆ, ಈ ರೀತಿಯಾದಂತಹ ಗುಣಲಕ್ಷಣಗಳಿಂದ ಅಥವಾ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಯಾವಾಗ ಆಗೋದಿಲ್ಲ, ಅಂತಹ ಸಂದರ್ಭದಲ್ಲಿ ನಾವು ವೈದ್ಯಕೀಯ ಚಿಕಿತ್ಸೆಗೆ ಅಥವಾ ಎವಿಡೆನ್ಸ್ಗೆ ನಾವು ನಮ್ಮಷ್ಟಕ್ಕೆ ನಾವು ಒಳಗ ಆಗೋದ್ರೆ ದೇರ್ ಇಸ್ ನೋ ಮೆಡಿಕಲ್ ಪ್ರೂಫ್ ಅಟ್ ಆಲ್. ಫಾರ್ ಎಕ್ಸಾಂಪಲ್, ನನಗೆ ಪದೇ ಪದೇ ಅನುಭವಕ್ಕೆ ಬರ್ತಾ ಇರುತ್ತೆ, ನನ್ನ ಅನುಭವಕ್ಕೆ ಬರ್ತಾ ಇರುತ್ತೆ, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀನಿ, ನನಗೆ ಅನ್ನಿಸ್ತಾ ಇರುತ್ತೆ ಏನಪ್ಪಾ ಅಂತಾರೆ, ನನಗೆ ಹೆಡ್ಡೇಕ್ ಇದೆ, ಆರ್ ನನಗೆ ಸ್ಟಮಕ್ ಪೇನ್ ಇದೆ, ಆರ್ ನನಗೆ ಬ್ಯಾಕ್ ಪೇನ್ ಇದೆ, ಅಥವಾ ಏನೋ ಒಂದು ಭ್ರಮೆ ನನ್ನನ್ನು ಕಾಡ್ತಾ ಇರುತ್ತೆ, ಯಾವ್ದಾದ್ರು ಒಂದು ಎಕ್ಸಾಂಪಲ್. ಆದ್ರೆ ಆ ಒಂದು ಚಿಕಿತ್ಸೆಗೆ ಒಂದು ರೋಗ ಲಕ್ಷಣ ಅದು ರಿಪೋರ್ಟೆಡ್ ಬೈ ದೆಮ್ಸೆಲ್ಫ್, ಅದಕ್ಕೆ ತಕ್ಕಂತಹ ಡಯಾಗ್ನೋಸಿಸ್ಗೆ ನಾವು ಒಳಗಾದ್ರೆ, ಮೆಡಿಕಲ್ ಡಯಾಗ್ನೋಸಿಸ್ಗೆ ನಾವು ಒಳಗಾದ್ರೆ, ದೇರ್ ಇಸ್ ನೋ ಪ್ರೂಫ್
ಮೆಡಿಕಲಿ ನಾವು ಅದಕ್ಕೆ ಸಂಬಂಧಿಸಿದಂತ ಕಾರಣಗಳನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಕ್ಕೆ ಕಾರಣ ಆಗಲ್ಲ ಅಂತ ಅಂದ್ರೆ ಅದು ಯಾವುದೇ ರೀತಿಯಾದಂತ ಬಯಾಲಜಿಕಲ್ ರೀಸನ್, ಸೈಕಲಾಜಿಕಲ್ ರೀಸನ್, ಅಥವಾ ಇನ್ಯಾವುದೋ ಒಂದು ಸಿಗ್ನಿಫಿಕೆಂಟ್ ಕೆಮಿಕಲ್ ಕಾಂಪೊನೆಂಟು, ಎಲೆಕ್ಟ್ರಿಕಲ್ ಕಾಂಪೊನೆಂಟು, ಸೊ ಅದು ಯಾವುದೇ ಮೂಲದಿಂದ ಅದು ಆಗಿರೋದಿಲ್ಲ. ಹೆಡ್ಡೇಕ್ ಬಂದಿತ್ತು ಅಂತಂದ್ರೆ ಸೊ ಏನೋ ಒಂದು ಪ್ರಾಬ್ಲಮ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ವಿಪರೀತ ಶೀತಕ್ಕೆ ಎಕ್ಸ್ಪ್ಲೋಜರ್ ಆಗುವಂಥದ್ದು, ವಿಪರೀತ ಕೋಲ್ಡ್ಗೆ ಎಕ್ಸ್ಪ್ಲೋಜರ್ ಆಗುವಂಥದ್ದು, ಅಥವಾ ಯಾವ್ದಾದ್ರು ಒಂದು ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು. ಇಟ್ಸ್ ಎ ಕಾಮನ್ ಸಿಂಪ್ಟಮ್ಸ್ ಫಾರ್ ಎನಿ ಕೈಂಡ್ ಆಫ್ ಬಯಾಲಜಿಕಲ್ ಡಿಸ್ಕಂಫರ್ಟ್ನೆಸ್. ಅಥವಾ ಸ್ಟ್ರೆಸ್ಗೊಳಗಾಗುವಂಥದ್ದು, ಯೂಜ್ ಸೌಂಡ್ ಅನ್ನ ಕೇಳುವಂಥದ್ದು, ಅಥವಾ ಯಾವ ಯೂಜ್ ಸೌಂಡ್ ಅಲ್ಲಿ ನಾವು ಕೆಲಸ ಮಾಡುವಂಥದ್ದು, ಅಥವಾ ಇವತ್ತೊಂದು ದಿನ ಇವು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಎಕ್ಸ್ಟ್ರಾ ಶಬ್ದ ಇತ್ತಪ್ಪ ನಮ್ಮ ಮನೆ ಅಕ್ಕಪಕ್ಕ. ಓಕೆ, ಸೊ ಒಂದು ಯಾರೋ ಒಬ್ರು ಬೋರ್ವೆಲ್ ಹಾಕಿದ್ದಾರೆ, ಸೊ ಆ ಶಬ್ದ ಕೇಳಿ 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 ನನಗೆ ಹೆಡ್ಡೇಕ್ ಬಂದಿದೆ ಅಂದ್ರೆ ಟೂ ಮಚ್ ಆಫ್ ಪ್ರೆಷರ್ಸ್ ಅಲ್ಲಿ ಏನಾದ್ರು ಕ್ರಿಯೇಟ್ ಆಯ್ತು ಅಂತಂದ್ರೆ, ಸೊ ಯಾವ್ದು ಟಾಲರೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಒಂದು ಸಂದರ್ಭಕ್ಕೆ ನಾವು ಏನಾದ್ರು ಎಕ್ಸ್ಪೋಜರ್ ಆಗ್ತಾ ಇದೀವಿ ಅಂತಂದ್ರೆ, ಅಥವಾ ಏನಾದ್ರು ದೇರ್ ಇಸ್ ಎ ಬಯಾಲಜಿಕಲ್ ರೀಸನ್, ದೇ ಮಸ್ಟ್ ಬಿ ಎ ರೀಸನ್ ಫಾರ್ ಎನಿ ಕೈಂಡ್ ಆಫ್ ಪೇನ್, ಎನಿ ಕೈಂಡ್ ಆಫ್ ಬಯಾಲಜಿಕಲ್ ಪೇನ್. ಆದರೆ ಸೊ ಈ ರೀತಿಯಾದಂತಹ ವ್ಯಕ್ತಿಗಳಲ್ಲಿ, ಅಥವಾ ಯಾರು ಈ ರೀತಿಯಾದಂತಹ ಪ್ರೂಫ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿಯೂ ಯಾರು ರಿಪೋರ್ಟ್ ಮಾಡ್ತಾ ಇರ್ತಾರೆ ನನಗೆ ಆ ಪೇನ್ ಇದೆ, ಈ ಪೇನ್ ಇದೆ ಅಂತ ಅಂದಾಗ, ಸೊ ಅವರನ್ನ ನಾವು ಕ್ಯಾಟಗರೈಸ್ ಮಾಡಬಹುದು ಸಮಟೋಫಾರ್ಮ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥವರು ಎಂದು. ಇದರ ಲಕ್ಷಣಗಳು, ಸೊ ಕೈಪಿಡಿ ಮೊದಲು DSM-5 ಬರೋದಕ್ಕೂ ಮುಂಚೆ ಈ ಅಸ್ವಸ್ಥತೆನ ಸೊಮಟೈಸೇಷನ್ ಡಿಸಾರ್ಡರ್ಸ್, ಇದನ್ನು ಸಮಟೋಫಾರ್ಮ್ ನಿಂದ ಆಕ್ಚುಲಿ ಇದನ್ನು ವಿಂಗಡಿಸಲಾಗಿತ್ತು. ನಂತರ ಅಗೇನ್ ಇಟ್ ಈಸ್ ಆಡೆಡ್ ಟು ಸಮಟೋಫಾರ್ಮ್ ಡಿಸಾರ್ಡರ್ಸ್. ಸೊ ವೈದ್ಯಕೀಯ ಫಲಿತಾಂಶಗಳು ಸಾಮಾನ್ಯವಾಗಿ ವ್ಯಕ್ತಿಯ ರೋಗ ಲಕ್ಷಣಗಳನ್ನ ವಿವರಿಸೋದಿಲ್ಲ. ಈ ವೈದ್ಯಕೀಯವಾಗಿ ವಿವರಿಸಲಾಗದ ದೈಹಿಕ ಲಕ್ಷಣಗಳು ಏನಿರುತ್ತವೆ ಮತ್ತು ಅದರ ಇತಿಹಾಸ ಮತ್ತು ದೈಹಿಕ ಪರೀಕ್ಷೆಯ ಏನು ತೀರುವಳಿಗೆ ನಾವು ಒಳಗಾಗ್ತಾ ಹೋಗ್ತೀವಿ, ಅದರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಸಣ್ಣ ಎವಿಡೆನ್ಸು ಸಹ ಅಲ್ಲಿ ಇಲ್ಲೇ ಇರ್ತಕ್ಕಂಥದ್ದು, ಅದರ ಪ್ರೂಫ್ ಇಲ್ಲೇ ಇರ್ತಕ್ಕಂಥದ್ದು, ಅದರ ಅನುಪಸ್ಥಿತಿ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಈ ರೋಗ ಲಕ್ಷಣ ಸಾಮಾನ್ಯವಾಗಿರ್ತಕ್ಕಂತಹ ರೋಗ ಲಕ್ಷಣ ಫಾರ್ ಎನಿ ಕೈಂಡ್ ಆಫ್ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಆ ಸೊಮಟೈಸೇಷನ್ ಡಿಸಾರ್ಡರ್ಸ್. ಏನಕ್ಕೆ ಅಂತಂದ್ರೆ ಬಹಳಷ್ಟು ಯಂಗ್ಸ್ಟರ್ಸ್ ಅಥವಾ ಎನಿ ಏಜ್ ಗ್ರೂಪ್ ಈ ರೀತಿಯಾದಂತಹ ರೋಗ ಲಕ್ಷಣಗಳು ಹೊಂದಿರತಕ್ಕಂಥದ್ದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಉದಾಹರಣೆಗೆ ಏನು ಕಂಡು ಬರುತ್ತೆ, ಹೇಗೆ ಇದು ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ, ಹೇಗೆ ಇದು ಒಂದು ಬಿಗ್ ವೇನಲ್ಲಿ ಕನ್ವೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆಕ್ಯುಪೇಷನ್ ಅಂತ ತೆಗೆದುಕೊಳ್ಳೋಣ. ಆಕ್ಯುಪೇಷನ್ ಅಥವಾ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಅಥವಾ ಒಂದು ಔದ್ಯೋಗಿಕ ಕ್ಷೇತ್ರದಲ್ಲಿ ಟೂ ಮಚ್ ಆಫ್ ಪ್ರೆಷರ್ ಬರುತ್ತೆ. ಯಾವುದೋ ಒಂದು ಸರ್ಟನ್ ಟೈಮ್, ಸರ್ಟನ್ ಪೀರಿಯಡ್, ಅದನ್ನು ಟಾಲರೇಟ್ ಮಾಡಕ್ ಆಗ್ತಾ ಇಲ್ಲ, ಇಂಟಾಲರೇಟ್ ಆಗ್ತಾ ಇದೆ. ಈಗ ಮ್ಯಾನೇಜ್ ಮಾಡಬೇಕು, ಸ್ಟ್ರಾಟಜೀಸ್, ದೇರ್ ಇಸ್ ನೋ ಅದರ್ ವೇಸ್ ಅಂತ ಮೂಮೆಂಟ್ ಅಲ್ಲಿ ವಿ ಹ್ಯಾವ್ ಟು ಎಸ್ಕೇಪ್. ಆ ಎಸ್ಕೇಪ್ ಹೇಗಾಗಬೇಕು ಅಂತ ಅಂದ್ರೆ ಇರ್ತಕ್ಕಂಥ ಜವಾಬ್ದಾರಿಯಿಂದ ನುಳಿಸ್ಕೋಬೇಕು. ಅದಕ್ಕೆ ಒಂದು ರೀಸನ್ ಬೇಕು. ಆ ರೀಸನ್ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ ಈ ರೀತಿ ಬಯಾಲಜಿಕಲ್ ರೀಸನ್ಸ್ ಆಗಿರುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾವ್ದಾದ್ರು ಒಂದು ಆ ಪೇನು ಈ ಪೇನು ಅಂತ ಹೇಳ್ಕೊಂಡು ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಆರ್ ವಿ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಇಟ್. In case if you are getting advantage every time or over a period of time, ಅದೊಂದು ವ್ಯಸನವಾಗಿ ಮಾರ್ಪಡುತ್ತೆ. ವ್ಯಸನ ಅದೊಂದು ಗೀಳಾಗಿ ಮಾರ್ಪಡುತ್ತೆ. ಅದು ಪದೇ ಪದೇ ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಅನೇಕ ರೀತಿಯಾದಂಥ ಸೊ ಅದೇ ನಮಗೆ ಒಂದು ಸ್ಟ್ಯಾಂಡರ್ಡೈಸ್ ಆಗ್ತಾ ಹೋಗುತ್ತೆ. ನಮಗೆ ಅರಿವಿಲ್ಲದೆ
ಅಂತಹ ಪೇನ್ ನಾವೇನು ರಿಪೋರ್ಟ್ ಮಾಡ್ತಾ ಇರ್ತೀವಿ ಅಂಥದ್ದೇ ಪೇನು ನಮಗೆ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಶುರು ಆಗ್ತಾ ಹೋಗುತ್ತೆ ವಿತೌಟ್ ಎನಿ ಬಯಾಲಜಿಕಲ್ ರೀಸನ್, ಬಯಾಲಜಿಕಲ್ ಎವಿಡೆನ್ಸ್. ಇನಿಷಿಯಲ್ ಸ್ಟೇಜಲ್ಲಿ ಏಕೆಂತಾರೆ ಇದು ವೀಕ್ ಮೈಂಡೆಡ್ ಅಲ್ಲೇ ಇರ್ತಕ್ಕಂಥದ್ದು ಜಾಸ್ತಿ. ಏನಕ್ಕೆ ಅಂತಾರೆ, ಯಾರು ಎಸ್ಕೇಪ್ ಆಗ್ತಾರೆ ಸಾಮಾನ್ಯವಾಗಿ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಅದೇ ದ ಪರ್ಸನ್ಸ್ ಹೂ ಆರ್ ನಾಟ್ ಸ್ಟ್ರಾಂಗ್ ಎನಫ್ to handle any kind of activities in terms of whether it is official, whether it is family responsibilities. ತಗೋಬೇಕಾಗಿರುತ್ತೆ, ಆ ಕೆಲಸನೂ ಮಾಡಬೇಕು, ಈ ಕೆಲಸನೂ ಮಾಡಬೇಕು. ಐ ಮೀನ್ ಫೈನಾನ್ಷಿಯಲ್ ಏನೋ ಟೇಕಿಂಗ್ ಕೇರ್ ಫೈನಾನ್ಷಿಯಲ್ ಕಂಡೀಷನ್, ಈವನ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ. ಸೊ ಎರಡನ್ನೂ ಮ್ಯಾನೇಜ್ ಮಾಡೋಕೆ ಆಗ್ತಾ ಇಲ್ಲ. ಬೈ ದ ಮೂಮೆಂಟ್ ಏನಾದ್ರು ಒಂದು ಅವರಿಗೆ ಕಾರಣಗಳನ್ನು ಹುಡುಕ್ತಾರೆ, ನನಗೆ ಅದು ಮಾಡೋಕ್ಕಾಗ್ತಾ ಇಲ್ಲ, ಆ ಕಾರಣದಿಂದಾಗಿ ನಾನು ಇದನ್ನು ಹಿಂದೇಟ್ ಆಗ್ತಾ ಇದ್ದೀನಿ, ಆ ಕಾರಣದಿಂದಾಗಿ ನನಗೆ ಹಿನ್ನಡೆ ಆಗ್ತಾ ಇದೆ. ಸೊ ಏನೋ ಒಂದು ಆ ಸಿಚುವೇಶನ್ ಇಂದ ಎಸ್ಕೇಪ್ ಆಗಬೇಕು ಅಂತಾರೆ, ಏನೋ ಒಂದು ರಿಪೋರ್ಟ್ ಮಾಡ್ತಾರೆ, ಏನೋ ಒಂದು ಇಲ್ಲದೆ ಇರ್ತಕ್ಕಂಥ ರೋಗ ಲಕ್ಷಣಗಳನ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದೆ ಅಂತ ಬಿಂಬಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ. ನಂತರ ಯಾವುದೋ ಒಂದು ಫೈನ್ ಡೇ ಅಂಥದ್ದೇ ರೋಗ ಲಕ್ಷಣಗಳು ನಮಗೆ ಆಕ್ಚುಲ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ. ಇನ್ ದ ಬಿಗಿನಿಂಗ್ ಅದನ್ನು ರಿಪೋರ್ಟ್ ಹಂತದಲ್ಲಿ ಮಾತ್ರ ಇರುತ್ತೆ. ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಅದು ಎಕ್ಸ್ಪೀರಿಯನ್ಸ್ ಲೆವೆಲ್ಗೆ ಬರುತ್ತೆ. ಬಟ್ ಬಿಗಿನಿಂಗ್ ಅಲ್ಲಿ ಯಾವ ರೀತಿ ಇತ್ತು ಅದನ್ನ ಡಯಾಗ್ನೋಸ್ ಮಾಡಿದ್ರೆ ಹೇಗೆ ನಮಗೆ ಎವಿಡೆನ್ಸ್ ಅದು ಪ್ರೂಫ್ ಸಿಗೋದಿಲ್ವೋ, ಲಾಸ್ಟ್ ಸ್ಟೇಜ್ ಅದೇ ರೀತಿ ಅದನ್ನ ಇವ್ಯಾಲ್ಯೂಯೇಷನ್ ಅಥವಾ ಅದನ್ನ ಒಂದು ಪರೀಕ್ಷಣಕ್ಕೆ ಓಲೈಸಿದಾಗ ಯಾವುದೇ ರೀತಿಯಾದಂಥ ಪ್ರೂಫ್ ಸಿಗದೆ ಇರೋವಂಥದ್ದು ನಾವು ನೋಡ್ಬೋದು ಅಥವಾ ಗಮನಿಸ್ಬೋದು. ಇದನ್ನ ಸೊಮಟೋಫಾರ್ಮ್ ಡಿಸಾರ್ಡರ್ಸ್, ಸೋಮ ಅಂತಂದ್ರೆ ಬಾಡಿ, ಸೊಮಟೈಸೇಷನ್ ಬಾಡಿಗೆ ರಿಲೇಟೆಡ್ ಇರ್ತಕ್ಕಂಥ ಡಿಸಾರ್ಡರ್ಸ್, ಈ ರೀತಿಯ ಮನೋವೈಕಲ್ಯತೆಗಳು, ವಿಕಲ್ಪತೆಗಳು ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ಬಾಡಿ, ಸೋಮ. ಸೊ ಇವೆಲ್ಲ ಏನು ಬರುತ್ತೆ, ಸೊ ಅದನ್ನ ಸೊಮಟೈಸೇಷನ್, somatoform disorders, somatization disorders, then it becomes somatoform disorders. DSM-5 ಈ ಒಂದು ಕೆಲವೊಂದು ಬೇಸಿಕ್ ಇರುತ್ತಲ್ಲ, ಸಾಮಾನ್ಯವಾಗಿ ಏನೋ ಒಂದು ರಿಪೋರ್ಟ್ ಮಾಡ್ತಾರೆ, ಅದ್ರ ಮೇಲೆ ನಾವು ಜನರಲೈಸ್ ಮಾಡಬೇಡಿ ಅಂತಾನೂ ಸಹ ಹೇಳುತ್ತೆ. ಬಟ್ ಆಫ್ ಕೋರ್ಸ್ ಮ್ಯಾಕ್ಸಿಮಮ್ ಇಟ್ ಇಸ್ ಕರೆಕ್ಟೆಡ್ ವಿತ್ somatoform disorders. ರೋಗಿಯು ತನ್ನ ಈ ರೋಗ ಲಕ್ಷಣಗಳ ಬಗ್ಗೆ ವಿಪರೀತವಾದ ಚಿಂತಿಸುತ್ತಾ ಇರ್ತಾನೆ. ಸೊ ಅಡಿಷನಲ್ ಸಿಂಪ್ಟಮ್ಸ್ ಆಫ್ ದ somatoform disorders. ಸೊ ಅದಕ್ಕೆ DSM-5 ಏನು ಹೇಳಿದೆ, ಇದೊಂದು ರೋಗ ಲಕ್ಷಣ ಇದೆ ಅಂತ ಅಂದ ಮಾತ್ರಕ್ಕೆ ಇದನ್ನ ನೋ ನೀಡ್ ಟು ಕನ್ಸಿಡರ್ ಆಸ್ ಎ somatoform disorders. Look at the other symptoms of the somatization disorders, somatoform disorders. If it is matched with that, then you can call as somatoform disorders. So unless get into understanding in detailed way, then you just you don't call somatoform disorders. ದೈಹಿಕ ರೋಗ ಲಕ್ಷಣಗಳ ಅಸ್ವಸ್ಥತೆಯ ರೋಗ ನಿರ್ಣಯಕ್ಕೆ ವಿಷಯವು ಕನಿಷ್ಠ 6 ತಿಂಗಳವರೆಗೆ ಪುನರಾವರ್ತಿತ ಆಗಿರಬೇಕು, ಅಥವಾ ಅಂತ ದೂರುಗಳನ್ನ ಅವರು ಪ್ರದರ್ಶನ ಮಾಡ್ತಾ ಹೋಗ್ತಾ ಇರಬೇಕು, ರಿಪೋರ್ಟ್ ಮಾಡ್ತಾ ಹೋಗ್ಬೇಕು. ಒಮ್ಮೆ ಆಗಿದೆ, ಟ್ವೈಸ್ ಆಗಿದೆ, ಅಥವಾ 1 ವೀಕ್ ಆಗಿದೆ, ಅಥವಾ 1 ಮಂತ್ ಆಗಿದೆ, ದಟ್ಸ್ ನಾಟ್ ಎ ಸಫಿಷಿಯಂಟ್ ಎವಿಡೆನ್ಸ್. ಯಾವುದೋ ಒಂದು ರೋಗ ಲಕ್ಷಣಗಳನ್ನ ಐಡೆಂಟಿಫೈ ಮಾಡ್ತೀವಿ, ಗುರುತಿಸ್ಕೊಳ್ತೀವಿ, ಅಥವಾ ಕ್ಯಾಟಗರೈಸೇಷನ್ ಮಾಡ್ಕೊಳ್ತೀವಿ, ಅಥವಾ ಒಂದು ನಿರ್ಣಯಕ್ಕೆ ಬರ್ತೀವಿ ಅನ್ನೋದೇ ಆದ್ರೆ, ಸೊ ಒಮ್ಮೆ ಬಂದೋಗಿದೆ ಅಥವಾ 2 ಬಾರಿ ಅದು ಕಾಣಿಸ್ಕೊಂಡಿದೆ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಅಂದ್ರೆ ವಿ ಕಾಂಟ್ ಸೇ somatoform disorders. ಸೊ ಅಟ್ ಲೀಸ್ಟ್ ಮಿನಿಮಮ್ ಕಂಟಿನ್ಯೂಸ್ ಆಗಿ 6 months ಡ್ಯೂರೇಷನ್ಸ್ ಇರಬೇಕು. ಅದು ಇಂಟೆನ್ಸಿಟಿ ಆಫ್ ದ ಸಿಂಪ್ಟಮ್ಸ್ ಬಿಕಮ್ ಇಲ್ಯುಮಿನೇಟಿಂಗ್ ವೆಲ್, ಹೆಚ್ಚುತ್ತಾ ಹೋಗ್ತಾ ಇರಬೇಕು ಅಂತಹ ಇಲ್ಯುಮಿನೇಷನ್ಸ್ ಅಂತ ಮೂಮೆಂಟ್ ಅಲ್ಲಿ. ಸೊ ಈ ಒಂದು ರೋಗ ಲಕ್ಷಣಕ್ಕೆ ಒಂದು ತಾರ್ಕಿಕವಾದಂತಹ ಒಂದು ಅರ್ಥಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ವೇಟ್ ಅಟ್ ಲೀಸ್ಟ್ ಫಾರ್ 6 months, ದೆನ್ ವಿ ಕ್ಯಾನ್ ಕನ್ಸಿಡರ್ whether the person belongs to this category or normal category or somatoform disorders category. ರೋಗ ಲಕ್ಷಣಗಳು ಕೆಲವೊಮ್ಮೆ ಇತರ ಕಾಯಿಲೆಗಳಂತೆ ಇರುತ್ತವೆ ಮತ್ತು ವರ್ಷಗಳವರೆಗೂ ಇರುತ್ತೆ. Sometimes there is no end at all.
So it will be there. Some kind of somatoform disorders will be there at the end of the person life. ಈ ಸಾಮಾನ್ಯವಾಗಿ ಇಂತಹ ರೋಗ ಲಕ್ಷಣಗಳು ಹದಿಹರೆಯದ ಸಮಯದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸವಾಗುತ್ತೆ. ಹದಿಹರೆಯ ಅಂತ ಅಂದ್ರೆ ಆ ಒಂದ 15 ಅಂದ್ರೆ 12 ಹದಿಹರೆಯದ ಅಡೋಲಸೆಂಟ್ ಏಜ್ ಗ್ರೂಪ್ ಅಂದ್ರೆ 12 to 20 ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಇಂತಹ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ದ ಮಿಡ್ ಆಫ್ ಅಡೋಲಸೆಂಟ್ ಅಂತ ಹಿಡಿದು ಅದು ಒಂದು ರೋಗದ ಮಟ್ಟಕ್ಕೆ ಬರಬೇಕು ಅಂತಂದ್ರೆ ಅದನ್ನ ಆ ಒಂದು ಎಲಿಮೆಂಟ್ಗಳನ್ನ ನಾವು ರೋಗಿ ಅಥವಾ ರೋಗದ ಲಕ್ಷಣಗಳು ಅಂತ ನಾವು ಕರಿಬೇಕು ಅಂತ ಅಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈಗ ಒಂದು ಹ್ಯಾಬಿಟ್ ಇರುತ್ತೆ, ಗೀಳಿರುತ್ತೆ ನಮಗೆ. ಬಿಫೋರ್ ಫುಡ್ ಈಟಿಂಗ್ ನಾವು ಹ್ಯಾಂಡ್ ವಾಶ್ ಮಾಡಬೇಕು. ಹ್ಯಾಂಡ್ ವಾಶ್ ಮಾಡದಲ್ಲೇ ನಾವು ಮುಡ್ತು ಅಂತ ಅಂದ್ರೆ ಸೊ ಏನು ಹೋಗುತ್ತೋ ನಮ್ಮ ದೇಹದೊಳಗೆ ಥ್ರೂ ಅವರ ಫಿಂಗರ್ಸ್ ಅನ್ನೋ ಒಂದು ಚಿಂತೆ ನಮಗೆ ಕಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ನಾವು ಏನಾದರೂ ಅದು ತಿನ್ನಬೇಕು. ಅದು ಎಕ್ಸ್ಟ್ರೀಮ್ಗೆ ಹೋಯ್ತು ಫಾರ್ ಎ ಲಾಂಗ್ ಪೀರಿಯಡ್, ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಿಂಗ್. ಅದು ಇಲ್ಲದೆ ಹೋದ್ರೆ ಅಥವಾ ಕೈ ತೊಳೆದಲ್ಲೇ ಏನಾದರೂ ಒಂದು ಬಾರಿ ಏನಾದರೂ ಒಂದು ತುತ್ತು ನಾವು ಇಂಟೇಕ್ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸ್ ಅದನ್ನು ಟಾಲರೇಟ್ ಮಾಡೋದಿದೆಯಲ್ಲ, ಸೊ ಏನಾಗುತ್ತೋ ಏನು ಬಿಡುತ್ತೋ, ಸೊ ತೊಳ್ಕೊಳ್ದಲ್ಲೇ ನಾವು ತಿಂದ್ಬಿಟ್ವಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ಲ, ಸೊ ಅದು ರೋಗ ಲಕ್ಷಣಗಳ ಒಂದು ಗುಣಲಕ್ಷಣಗಳಾಗಿರುತ್ತೆ. ಈ ದ್ವಿತೀಯ ಉದ್ದೇಶಗಳಾಗಿ ಈ ರೋಗ ಲಕ್ಷಣಗಳನ್ನು ತಯಾರಿಸುವುದು ಅಥವಾ ಉತ್ಪ್ರೇಕ್ಷೆ ಮಾಡುವಂಥದ್ದು ಪ್ರಥಮ ಹಂತದಲ್ಲಿ ಕಂಡು ಬಂದರೂ ಸಹ ಅದು ನಂತರದಲ್ಲಿ ತುಂಬಾ ಖಿನ್ನತೆಯ ಹಂತಕ್ಕೆ ಅದು ತಲುಪುತ್ತೆ. ಎಸ್ಪೆಷಲಿ ಈ ಒಂದು ರೋಗಿಗಳು 30 ವರ್ಷ ವಯಸ್ಸಿನ ಮೊದಲು ಕೆಲವೊಂದು ಕೇಸಸ್ಗಳಲ್ಲಿ ಡಿಸಿಷನ್ಗೆ ಬರಬಹುದು. ಯಾರು ಸಮಟೋಫಾರಂ ಡಿಸಾರ್ಡರ್ಸ್ ಹೊಂದಿರೋ ಯೂಶಲಿ ಇದು ಸ್ವಲ್ಪ 35-40 ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುವಂತಹ ರೋಗ ಲಕ್ಷಣಗಳು ಆಗಿದ್ರೂ ಸಹ 30 ವರ್ಷದ ವಯಸ್ಸಿನಲ್ಲಿಯೂ ಸಹ ಕೆಲವೊಂದು ರೇರೆಸ್ಟ್ ಕೇಸಲ್ಲಿ ಇಂತಹ ಒಂದು ರೋಗ ಲಕ್ಷಣಗಳ ರೋಗ ನಿರ್ಣಯಗಳನ್ನ ಮಾಡಬಹುದು ಅಥವಾ ಮಾಡಲಾಗಿದೆ ಅನ್ನೋದು ಇವರ ಒಂದು ವಾದ. ಇತರ ಸಾಮಾನ್ಯ ಲಕ್ಷಣಗಳಂದ್ರೆ ಆತಂಕ ಇರುತ್ತೆ ಮತ್ತು ಖಿನ್ನತೆ ಇರುತ್ತೆ. ಅದ್ರ ಜೊತೆಗೆ ಸಮಟೈಸೇಷನ್ ಜೊತೆಗೆ ಅಂದ್ರೆ ಇಲ್ಯೂಷನ್ಸ್ ಇರುತ್ತೆ. ಕೆಲವೊಂದು ಈ ರಿಪೋರ್ಟ್ ಇರುತ್ತಲ್ಲ ಪ್ಯಾನಿಕ್ ಪೇನ್ ಅಂತ, ಈ ಪ್ಯಾನಿಕ್ ಪೇನ್ ಏನು ಎವಿಡೆನ್ಸ್ ಇಲ್ಲದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿಯೂ ಅವ್ರೇನು ರಿಪೋರ್ಟ್ ಮಾಡಿರ್ತಾರಲ್ಲ, ಅಂತಹ ಪ್ಯಾನಿಕ್ ನ ಜೊತೆಗೆ ಅಂತಹ ಒಂದು ಸಮಟೈಸೇಷನ್ ನ ಜೊತೆಗೆ ಆತಂಕಕ್ಕೆ ಒಳಗಾಗ್ತಾ ಇರ್ತಾರೆ, ಖಿನ್ನತೆಗೆ ಒಳಗೆ. ಸೊ ಡಿಪ್ರೆಸ್ಡ್. ಏನಕ್ಕೆ ಡಿಪ್ರೆಸ್ಡ್ ಅಂತ ಅಂದ್ರೆ ನನಗೇನೋ ಆಗ್ತಾ ಇದೆ, ಏನೋ ಆಗಿದೆ, ಸೊ ಅದನ್ನ ನಾನು ಟಾಲರೇಟ್ ಮಾಡಕ್ ಆಗ್ತಾ ಇಲ್ಲ. ಸೊ ವಿ ಹ್ಯಾವ್ ಟು ಮೇಂಟೈನ್ ಡಿಸ್ಟೆನ್ಸ್ ಫ್ರಮ್ ಅವರ್ ನೈಬರ್ಸ್, ಫ್ರಮ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ಈ ರೀತಿಯಾದಂತಹ ಕೆಲವೊಂದು ರೋಗ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ಬೋದು. ಈ ದೃಢಪಡಿಸಿದ ವೈದ್ಯಕೀಯ ಕಾಯಿಲೆಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಲ್ಲಿ ಆತಂಕ ಖಿನ್ನತೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಇಟ್ಸ್ ಎ ನಾರ್ಮಲ್ ಫೀಚರ್ಸ್, ಎ ನಾರ್ಮಲ್ ಸಿಂಪ್ಟಮ್ಸ್ ಆಫ್ ಅ ಸಮಟೈಸೇಷನ್ ಡಿಸಾರ್ಡರ್ಸ್. ಬಟ್ ಅಂತಹ ರೋಗ ಲಕ್ಷಣಗಳು ದೈಹಿಕ ದುರ್ಬಲತೆಯ ಪರಿಣಾಮವೇ ಹೊರತು ಅಥವಾ ದೈಹಿಕ ದುರ್ಬಲತೆಯ ಕಾರಣವೇ ಪರಿಣಾಮವೇ ಎಂಬುದು ಸಾಬೀತಾಗಿಲ್ಲ ಅಂತ ಹೇಳ್ತಾರೆ. ದುರ್ಬಲವಾಗಿರೋದ್ರಿಂದ ಆ ರೀತಿಯಾದಂತಹ ಎಲಿಮೆಂಟ್ಗಳು ನಮ್ಮಲ್ಲಿ ಅಪಿಯರ್ ಆಗುತ್ತಾ? ಪ್ಯಾನಿಕ್ ಪೇನ್ ಬಂದಿದೆ ಅಂತ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಡಿಟೋರಿಯೇಷನ್ ಆಫ್ ದ ಸ್ಟ್ರೆಂತ್ ಆಫ್ ದ ಮಸಲ್ಸ್ ಆರ್ ಇನ್ ಬೋನ್. ಆ ಕಾರಣಗಳಿಗೆ ಬರ್ತಾ ಇದೆಯಾ? ದೇರ್ ಇಸ್ ನೋ ಪ್ರೂವ್ ಅಟ್ ಆಲ್. ಅಂದ್ರೆ ಅದು ಪ್ರೂವ್ ಆಗಿಲ್ಲ. ಕೆಲವೊಂದು ಬಾರಿ ಈ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆಗಳು ಪ್ರಜ್ಞಾಪೂರ್ವಕ ದೋಷಪೂರಿತ, ಅದು ವಾಸ್ತವಿಕ ಅಸ್ವಸ್ಥತೆಗಳ ಪರಿಣಾಮವಲ್ಲದ ಅಥವಾ ವಾಸ್ತವಿಕ
ಅಸ್ವಸ್ಥತೆಗಳ ಪರಿಣಾಮವಲ್ಲ, ರೋಗ ಲಕ್ಷಣಗಳನ್ನು ಉಂಟು ಮಾಡುವುದು ಅಥವಾ ನಟಿಸುವುದು, ಅದು ಉತ್ಪ್ರೇಕ್ಷೆ ಮಾಡುವುದು ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ನ ಒಂದು ಸಾಮಾನ್ಯವಾದಂಥ ಸಂಗತಿ. ಇದನ್ನು ಇಟ್ಕೊಂಡು ಏನು ವ್ಯಾಖ್ಯಾನ ಮಾಡಬಹುದು, ಯಾವ ಡೆಫಿನೇಷನ್ಸ್ಗಳನ್ನು ನಾವು ಮಾಡ್ಕೋಬಹುದು? ಈ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆಗಳು ಅಥವಾ ಅಸ್ವಸ್ಥತೆಗಳ ಒಂದು ಗುಂಪು, ಇವೆಲ್ಲವೂ ದೈಹಿಕ ಕಾಯಿಲೆ ಅಥವಾ ಗಾಯದಲ್ಲಿ ಕಂಡು ಬರ್ತಕ್ಕಂತಹ ದೈಹಿಕ ಲಕ್ಷಣಗಳ ವ್ಯಾಖ್ಯಾನಕ್ಕೆ ಹೊಂದಿಕೆಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಗುರುತಿಸಬಹುದಾದ ದೈಹಿಕ ಕಾರಣ ಇರೋದಿಲ್ಲ. ಅಂತೆಯೇ ಅವುಗಳನ್ನು ಹೊರಗಿಡುವಿಕೆಯ ರೋಗ ನಿರ್ಣಯವಾಗಿದೆ. ಅಥವಾ ದೈಹಿಕ ರೋಗ ಲಕ್ಷಣಗಳನ್ನು 4 ಪ್ರಮುಖ ವೈದ್ಯಕೀಯ ವಿಭಾಗಗಳನ್ನಾಗಿ ಸಾಮಾನ್ಯೀಕರಿಸಬಹುದು. ಅದು ನರವೈಜ್ಞಾನಿಕ, ಹೃದಯ, ನೋವು ಮತ್ತು ಜಠರುಗಳ ದೈಹಿಕ ರೋಗ ಲಕ್ಷಣಗಳು. ಸಾಮಾನ್ಯವಾಗಿ ಯಾರು ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ಗಳನ್ನು ಹೊಂದಿರ್ತಾರೆ, ಸೊ ಅಂಥವರು ಈ ರೀತಿಯಾದಂತಹ ಅಥವಾ ಈ ಮೇಜರ್ ಕ್ಯಾಟಗರಿಗೆ ಬರ್ತಕ್ಕಂತಹ ಪ್ಯಾನಿಕ್ ಪೇನ್ಗಳನ್ನು ರಿಪೋರ್ಟ್ ಮಾಡ್ಕೊಳ್ತಿರ್ತಾರೆ ಅಥವಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ಕ್ಯಾಟಗರೈಸೇಷನ್ ಮಾಡ್ಬೋದು. ಎಸ್, ದೀಸ್ ಪೀಪಲ್ಸ್, ದ ಪರ್ಸನ್ಸ್ ಹೂ ಆರ್ ರಿಪೋರ್ಟಿಂಗ್ ರಿಲೇಟೆಡ್ ಟು ದೀಸ್ ಪ್ಯಾನಿಕ್ ಪೇನ್, ದೇ ಮೇ ಬಿ ಹ್ಯಾವ್ ಸಮ್ ಕೈಂಡ್ ಆಫ್ ಸೊಮಟೈಸೇಷನ್ ಡಿಸಾರ್ಡರ್ಸ್. ಪರಿವರ್ತನೆಯ ಅಸ್ವಸ್ಥತೆ, ಕುರುಡುತನ, ಪಾರ್ಶ್ವವಾಯು, ಅತಿಯಾದ ಆತಂಕಕ್ಕೆ ಒಳಗಾಗುವಂಥದ್ದು, ಮರಗಟ್ಟುವಿಕೆ ಮುಂತಾದ ದೈಹಿಕ ಕ್ರಿಯೆಯ ನಿಜವಾದ ನಷ್ಟವನ್ನು ಒಳಗೊಂಡಿರ್ತಕ್ಕಂಥ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ. ಯಾವುದು ರಿಕರೆಂಟ್ ಆಗಿ ರಿಪೀಟ್ ಆಗ್ತಾ ಹೋಗುತ್ತೆ, ಅಕ್ಕರ್ ಆಗ್ತಾ ಹೋಗುತ್ತೆ ರಿಪೀಟೆಡ್ಲಿ, ಅಂಥದ್ದು ಈ ಪರಿವರ್ತನೆ ಅಸ್ವಸ್ಥತೆ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಸೊ ಆತಂಕದಿಂದಾಗಿ ಮರಗಟ್ಟುವಿಕೆ, ಸೊ ಕೈ ಕಾಲು ಮರಗಟ್ಟಿದೆ, ನಾರ್ಮಲ್ ಫಂಕ್ಷನಿಂಗ್ ಆಗ್ತಾ ಇಲ್ಲ, ಅದರಿಂದ ತೊಂದರೆ ಆಗ್ತಾ ಇದೆ, ರಕ್ತ ಹೆಪ್ಪುಗಟ್ಟಿರುವಂತಹ ಒಂದು ಫೀಲಿಂಗ್ ಆಗ್ತಾ ಇದೆ ಡ್ಯೂ ಟು ಮರಗಟ್ಟುವಿಕೆಯಿಂದಾಗಿ, ನಾರ್ಮಲ್ ಫಂಕ್ಷನಿಂಗ್ ಇಲ್ಲ, ಏನೋ ಸಮಥಿಂಗ್ ಅನ್ಈಸಿನೆಸ್ ಅಂತ ಅನ್ನಿಸ್ತಿದೆ, ಏನೋ ಸಮಥಿಂಗ್ ಅನ್ಯಾಚುರಲ್ ಅಂತ ಅನ್ನಿಸ್ತಾ ಇದೆ. ಅಂಥ ಮೂಮೆಂಟಲ್ಲಿ ಈ ರೀತಿಯಾದಂಥ ಎಕ್ಸ್ಪೀರಿಯನ್ಸು ಒಳಗೊಂಡಿರ್ತಕ್ಕಂಥವರಲ್ಲಿ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂತಲೂ ಸಹ ನಾವು ಕರೀಬಹುದು. ಹೈಪೋಕ್ಯಾಂಡ್ರಿಯಾಸಿಸ್ ಇರ್ತಕ್ಕಂಥದ್ದು, ದೇಹ ಡಿಸ್ಮಾರ್ಫಿಕ್ ಡಿಸಾರ್ಡರ್ಸ್, ಹೆಚ್ಚು ಕಾಳಜಿ ವಹಿಸುವಂಥದ್ದು, ಫಿಸಿಕಲು ಅಸ್ವಸ್ಥತೆ, ಅವರ ದೈಹಿಕ ನೋಟದ ಗ್ರಹಿಸಿದ ದೋಷದ ಬಗ್ಗೆ ಅತಿಯಾದ ಕಾಳಜಿ ಮತ್ತು ಅತಿಯಾದ ಕಾಳಜಿಯಿಂದ ವ್ಯಕ್ತವಾಗುವಂಥದ್ದು, ಸಣ್ಣ ಪುಟ್ಟ ಗಾಯ ಅಥವಾ ನೋವುಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡುವಂಥದ್ದು, ಇಲ್ಲೇ ಇರತಕ್ಕಂತಹ ರೋಗ ಲಕ್ಷಣಗಳನ್ನು ಅಥವಾ ರೋಗಗಳನ್ನು ಅತಿಯಾಗಿ ವಿಜೃಂಭಣೆ ಮಾಡುವಂಥದ್ರಲ್ಲೇ ಸಣ್ಣ ಪುಟ್ಟ ಗಾಯ ಅಥವಾ ನೋವುಗಳನ್ನು ಸಹ ಅದನ್ನು ಅತಿಯಾದ ಕಾಳಜಿಯಿಂದ ಅಥವಾ ಅತಿಯಾದ ಎಕ್ಸ್ಪ್ರೆಸ್ ಮಾಡೋದ್ರ ಮುಖಾಂತರ ತನ್ನಲ್ಲಿರ್ತಕ್ಕಂತಹ ಒಂದು ದೇಹ ಡಿಸ್ಮಾರ್ಫಿಕ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥದ್ದನ್ನು ಅವರು ತೋರಿಸ್ಕೊಳ್ತಾ ಹೋಗ್ತಾರೆ ಅಥವಾ ವ್ಯಕ್ತಪಡಿಸ್ಕೊಳ್ತಾ ಹೋಗ್ತಾರೆ. ನೋವಿನ ಅಸ್ವಸ್ಥತೆ, ಪೇನ್ ಡಿಸಾರ್ಡರ್ ರಿಪೋರ್ಟ್ ಮಾಡ್ಬೋದು, ಕೆಲವೊಂದು ಬಾರಿ ಕಡಿಮೆ ಇದೆ ಅಥವಾ ಆವರೇಜ್ ಆಗಿದೆ ಅಥವಾ ಸಿವಿಯರ್ ಆಗಿದೆ. ಯಾವುದೇ ರೀತಿಯಾದಂಥ ಇಂಟೆನ್ಸಿಟಿ, ಇನ್ ಟರ್ಮ್ಸ್ ಆಫ್ ಇಂಟೆನ್ಸಿಟಿ ವೆರಿ ಆಗಿದ್ರು ದೇ ರಿಪೋರ್ಟ್ ಆಸ್ ಎ ಹೈಯರ್ ಲೆವೆಲ್ ಪ್ಯಾನಿಕ್ ಪೇನ್ ಅಂತ ರೀತಿಯಾಗಿ ಅಸ್ವಸ್ಥತೆ ರೀತಿಯಲ್ಲಿ ಅದನ್ನ ಗ್ರಹಿಸ್ತಾ ಹೋಗ್ತಾರೆ ಹಾಗೂ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಪ್ರತ್ಯೇಕಿಸದ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ, ಕನಿಷ್ಠ 6 ತಿಂಗಳವರೆಗೆ ಕೇವಲ ಒಂದು ವಿವರಿಸಲಾಗದ ರೋಗ ಲಕ್ಷಣದ ಅವಶ್ಯಕತೆ ಇದೆ. ಓಕೆ, ಪ್ರತ್ಯೇಕಿಸದ ದೈಹಿಕ ರೋಗ, ಕೆಲವೊಂದು ಬಾರಿ ಯಾವುದೋ ಒಂದು ಪೇನ್ ಇರಬಹುದು, ಆಕ್ಚುಲ್ ಆಗಿರ್ಬೋದು, ಅದ್ರ ಜೊತೆಗೆ 2-3 ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು ಅನ್ನೋ ರೀತಿಯಾಗಿ ಏನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ವಿವರಿಸಲಾಗದಂಥ ರೋಗ ಲಕ್ಷಣದ ಅವಶ್ಯಕತೆ ಇರುತ್ತೆ. ನಾವು ಅದನ್ನ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಗ್ರಹಿಸ್ಕೋಬೇಕು ಅಥವಾ ಅದನ್ನ ಆ ಕ್ಯಾಟಗರಿನ ಅದು ನೋಡಬೇಕು ಅಂತಂದ್ರೆ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ನ ಅವರಲ್ಲಿರ್ತಕ್ಕಂಥ ಹಲವಾರು
ಹೆಡ್ಡೇಕ್ ಇರ್ಬೋದು, ಆ ಪೇನ್ ಇರ್ಬೋದು, ಈ ಪೇನ್ ಇರ್ಬೋದು, ಎಲ್ಲಾ ಪೇನು ಇರ್ಬೋದು ಆಕ್ಚುಲ್ ಆಗಿ. ಅದನ್ನ ಹೊರತುಪಡಿಸಿ ಒಂದು ಪೇನ್ ಅನ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಅದನ್ನ ನರೇಟ್ ಮಾಡ್ತಿರ್ತಾರೆ, ಅಥವಾ ಹೆಚ್ಚಿನದಾಗಿ ವೈಭವೀಕರಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅದನ್ನ ಅಟ್ಲೀಸ್ಟ್ ಒಂದು ವಿವರಿಸಲಾಗದಂತಹ ಒಂದು ರೋಗ ಲಕ್ಷಣಗಳು ಇದೆ ಅಂತ ಅಂದ್ರೆ ಅದನ್ನು ಸಹ ಕನ್ಸಿಡರ್ ಮಾಡಬಹುದು ಎಸ್ ಎ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಹೇಳ್ತಾ ಹೋಗ್ತಾರೆ. ICD-11 ICD-5 DSM-5 ಅದೊಂದು ಕ್ರೈಟೀರಿಯಾಗಳನ್ನ ಗುರುತಿಸ್ಕೊಂಡಿದೆ. ICD-11 ಅದೊಂದು ಕ್ರೈಟೀರಿಯಾ, ಕೆಲವೊಂದು ಗುಣಲಕ್ಷಣಗಳನ್ನ ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಮೆನ್ಷನ್ ಮಾಡ್ಕೊಳ್ತಾ ಹೋಗಿದೆ ಅಥವಾ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾ ಹೋಗಿದೆ. ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ. ಸೊ ಹಿಂದೆ ಈ ಸೊಮಟೈಸೇಷನ್ ಅಸ್ವಸ್ಥತೆಗಳು ಮತ್ತು ಹೈಪೋಕಾಂಡ್ರಿಯಾಸಿಸ್ ಎಂದು ಕರೆಯಲ್ಪಡುವ ಅನೇಕ ರೋಗ ಲಕ್ಷಣಗಳು ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ನ ಒಳಗಡೆ ಅಥವಾ ಆ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಫ್ರಾಕ್ಟಿಯಸ್ ಡಿಸಾರ್ಡರ್ಸ್ ಒಬ್ಬರ ಮೇಲೆ ಅಥವಾ ಬೇರೆಯವರ ಮೇಲೆ ಏರಬಹುದಾದಂತಹ ಔಪಚಾರಿಕ ಅಥವಾ ಅನೌಪಚಾರಿಕ ರೋಗ ಇನ್ನೊಬ್ಬರ ಮೇಲೆ ಇಂಪೋಸ್ ಮಾಡೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅನಾರೋಗ್ಯದ ಆತಂಕದ ಅಸ್ವಸ್ಥತೆ, ಗಂಭೀರವಾದ ಅನಾರೋಗ್ಯವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ನಿರಂತರ ಮತ್ತು ಅತಿಯಾದ ಚಿಂತೆಯನ್ನು ಒಳಗೊಂಡಿರ್ತಕ್ಕಂಥ ರೋಗ ಲಕ್ಷಣಗಳು. ಆ ರೋಗ ಲಕ್ಷಣಗಳು ಪದೇ ಪದೇ ಮರುಕಳಿಸ್ತಾ ಹೋಗುತ್ತೆ. ಮರುಕಳಿಸೋದಕ್ಕೆ ಅದಕ್ಕೆ ರೆನ್ಫೋರ್ಸ್ಮೆಂಟ್ ಸಿಗ್ತಾ ಹೋದ್ರೆ ಅಥವಾ ಅಡ್ವಾಂಟೇಜಸ್ ಅದರಿಂದ ಸಿಗ್ತಾ ಹೋಯ್ತು ಅಂತಂದ್ರೆ ಸೊ ಈ ಒಂದು ಆತಂಕದ ಅಸ್ವಸ್ಥತೆಗಳು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಆ ಅಸ್ವಸ್ಥತೆಯು ಹೆಚ್ಚಿನದಾಗಿ ಪರಿಶೀಲನೆಗೆ ನಾವೇನಾದ್ರು ಒಡ್ಡಿದಾಗ, ತುಲನೆಗೆ ನಾವು ಏನಾದ್ರು ಒಡ್ಡಿದಾಗ ಅದರದ್ದು ಇಂಟೆನ್ಸಿಟಿ, ಅದರ ತೀವ್ರತೆಗಳು ಏನಾಗುತ್ತೆ ಡಬಲ್ ಆಗ್ತಾ ಹೋಗುತ್ತೆ. ಕ್ರಿಯಾತ್ಮಕ ನರವೈಜ್ಞಾನಿಕ ರೋಗ ಲಕ್ಷಣದ ಅಸ್ವಸ್ಥತೆ ಅಥವಾ ಪರಿವರ್ತನೆ ಆಗಿರ್ತಕ್ಕಂಥ ಅಸ್ವಸ್ಥತೆ ಹಾಗೂ ಇತರ ನಿರ್ದಿಷ್ಟಪಡಿಸದ ಮತ್ತು ಅನಿರ್ದಿಷ್ಟ ದೈವಿಕ ಲಕ್ಷಣ ಮತ್ತು ಸಂಬಂಧಿತ ಅಸ್ವಸ್ಥತೆಗಳು. ಸೊ ಹೀಗೆ ಅದರದ ಒಂದು ಇಂಟೆನ್ಸಿಟಿಗಳು ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಫ್ರಮ್ ಸಿಚುವೇಶನ್ ಟು ಸಿಚುವೇಶನ್, ಆ ಒಂದು ರೋಗದಿಂದ ಮತ್ತೊಂದು ರೋಗಕ್ಕೆ ಅದು ಇರ್ತಕ್ಕಂತಹ ರೋಗ ಲಕ್ಷಣಗಳಿಗೆ ಅಡಿಷನಲ್ ಆಗಿ ಆಡಕ್ಕಂಥದ್ದು ಇವೆಲ್ಲದನ್ನು ಸಹ ಕನ್ಸಿಡರ್ ಮಾಡ್ಕೋಬಹುದು ಆಸ್ ಎ ಸೊಮಟೋಫಾರ್ಮ್ ಡಿಸಾರ್ಡರ್ಸ್. ಇವೆಲ್ಲವೂ ಸಹ ಇದರ ವ್ಯಾಪ್ತಿನಲ್ಲಿ ತರಬಹುದು ಅನ್ನೋದು ಇವರ ಒಂದು ವಾದ. ಚಿಕಿತ್ಸೆಗಳು ಹೇಗೆ ಮಾಡ್ಬೋದು? ಚಿಕಿತ್ಸೆಗಳನ್ನು ಹೇಗೆ, ಯಾವ ರೀತಿಯಾದ ಚಿಕಿತ್ಸೆಗಳು ಈ ರೀತಿಯಾದ ಗುಣಲಕ್ಷಣಗಳು ರೋಗ ಲಕ್ಷಣಗಳನ್ನು ಹೊಂದಿದ್ರೆ ಕೊಡಬಹುದು? ಸೈಕೋಥೆರಪಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಸೈಕೋಥೆರಪಿನಲ್ಲಿ ನಮಗೇನೋ ಒಂದು ಕಾಗ್ನಿಷನ್ಸ್, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ಗೊಳಗಾಗ್ತಾ ಇರ್ತೀವಿ, ಯಾರೋ ಒಬ್ರು ನಮ್ಮ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ದಾಳಿ ಅಂತಂದ್ರೆ ಫಿಸಿಕಲ್ ಅಂತಾನೆ ಆಗ್ಬೇಕು ಅಂತ ಏನಿಲ್ಲ, ವರ್ಬಲ್ ದಾಳಿ ಮಾಡ್ಬೋದು, ಎಮೋಷನಲ್ ದಾಳಿ ಮಾಡ್ಬೋದು, ಪ್ರೆಷರೈಸ್ ಮಾಡ್ಬೋದು, ಸ್ಟ್ರೆಸ್ ಮಾಡ್ಬೋದು. ಸೊ ಯಾವುದೇ ಒಂದು ರೀತಿಯಾದ ದಾಳಿ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕಾಗ್ನಿಷನ್ಸ್ ಹೆಂಗೆ ಅದನ್ನ ಟಾಲರೇಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಏನು ಬೇರೆ ಬೇರೆ ರೂಟ್ಗಳನ್ನ ನಾವು ಕಂಡುಹಿಡ್ಕೋಬಹುದು ಟು ಎಸ್ಕೇಪ್ ಫ್ರಮ್ ದ ಸಿಚುಯೇಷನ್. ಇಂಥ ಸಂದರ್ಭದಲ್ಲಿ ನಮಗೆ ಅನೇಕ ರೂಟ್ಗಳು ಸಹ ಸಿಗ್ತವೆ. ಸೊ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಕಾಗ್ನಿಷನ್ಸ್ ಫ್ರಮ್ ನಾರ್ಮಲ್ ಸಿಚುಯೇಷನ್ ಇಂದ ಆ ಕಡೆ ಈ ಕಡೆ ಹೋಗುತ್ತೆ, ಹೆಚ್ಚಿನದಾಗಿ ನೆಗೆಟಿವ್ ಸೈಡೇ ಹೋಗುತ್ತೆ. ನೆಗೆಟಿವ್ ಸೈಡ್ ಹೋದಾಗ ನಮಗೆ ಒಂದು ಮತ್ತಷ್ಟು ರೋಗ ಲಕ್ಷಣಗಳ ತೀವ್ರತೆ ನಮಗೆ ಅಂಟ್ಕೊಳ್ತಾ ಹೋಗುತ್ತೆ, ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಯಾವಾಗ ಅದು ಎಕ್ಸ್ಪೀರಿಯನ್ಸ್ಗೆ ಒಳಗಾಗ್ತಾ ಹೋಗುತ್ತೆ ಅದನ್ನು ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ನಮ್ಮಲ್ಲಿ ಇರ್ತಕ್ಕಂಥ ಏನು ನೆಗೆಟಿವ್ ಫೀಲಿಂಗ್ ಆರ್ ಎಮೋಷನ್ಸ್ ಅದು ಮತ್ತಷ್ಟು ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತಾ ಇರುತ್ತಲ್ಲ, ಅಂತವನ್ನ ಕಡಿಮೆ ಮಾಡಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಕಾಗ್ನಿಷನ್ ಅನ್ನ ರೀಶೇಪ್ ಮಾಡುವಂತ ಅವಶ್ಯಕತೆ ಇದೆ ಥ್ರೂ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, CBT. ಸೊ ಅದಕ್ಕೆ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಬರುತ್ತೆ, ಕೆಲವೊಂದು ಪ್ರೊಸೀಜರ್ಸ್ ಬರುತ್ತೆ, ಪ್ಲಾನ್ಸ್ ಬರುತ್ತೆ. ವಿ ಹ್ಯಾವ್ ಟು ಇಂಪ್ಲಿಮೆಂಟ್, ವಿ ಹ್ಯಾವ್ ಟು ಇಂಟರ್ವೆನ್ಷನ್ ದೆ. ಯಾವಾಗ ನಾವು ಈ ರೀತಿಯಾದ ಇಂಟರ್ವೆನ್ಷನ್ ಮಾಡ್ತಾ ಹೋಗ್ತೀವಿ, ಸೊ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಾಗ್ನೇಟಿವ್ ಥಾಟ್ ಪ್ರೊಸೆಸ್ ಅನ್ನ, ನಮ್ಮಲ್ಲಿರ್ತಕ್ಕಂಥ ಒಂದು ಕಾಗ್ನಿಷನ್ ಅನ್ನ, ಅಂದ್ರೆ ಎಸ್ಪೆಷಲಿ ನೆಗೆಟಿವ್ ಸೈಡ್ ಇಂದ ನಾವು ಪಾಸಿಟಿವ್ ಸೈಡ್ಗೆ ಅದನ್ನ ಈ ಟ್ರಾನ್ಸಿಷನ್ ಮಾಡುವಂಥದ್ದು ಸಾಧ್ಯ ಆಗುತ್ತೆ ಥ್ರೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೈಕೋಥೆರಪಿ. ಉದಾಹರಣೆಗೆ ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಇಸ್ ಒನ್ ಆಫ್ ದ ಬೆಸ್ಟ್.
ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಇನ್ನೇನಿಲ್ಲ, ಇರ್ತಕ್ಕಂಥ ನಮ್ಮಲ್ಲಿ ಕಾಗ್ನಿಟಿವ್ ಬಿಹೇವಿಯರ್ ಒಂದು ನಾರ್ಮಲ್ ಬಿಹೇವಿಯರ್ ಇರುತ್ತಲ್ಲ ಕಾಗ್ನಿಟಿವ್ನಲ್ಲಿ, ಮೆಮೊರಿ ಅಂತಂದ್ರೆ ಹಿಂಗಿರಬೇಕು, ಸಾಮಾನ್ಯವಾಗಿರಬೇಕು. ಇಂಟೆಲಿಜೆನ್ಸ್ ಅಂದ್ರೆ ಸಾಮಾನ್ಯ ಜನರಲ್ ನಾಲೆಡ್ಜ್ ಅಂತಂದ್ರೆ ಬೇಸಿಕ್, ಅಟ್ಲೀಸ್ಟ್ ಬೇಸಿಕ್ ಗೊತ್ತಿರಬೇಕು. ನಮ್ಮ ಸುತ್ತಮುತ್ತ ಏನ್ ನಡೀತಾ ಇರುತ್ತೆ ಅಟ್ಲೀಸ್ಟ್ ಅದು ನಮಗೆ ಗೊತ್ತಿರಬೇಕು. ಆ ಥರ ಇದೆ ಅಂತಂದ್ರೆ ಅದು ನಾರ್ಮಲ್. ಸಾಮಾನ್ಯ ಅಟ್ಲೀಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿಲ್ಲ ಅಬೌಟ್ ದ ವರ್ಲ್ಡ್, ಅಬೌಟ್ ದ ಸರೌಂಡಿಂಗ್ಸ್ ಅಂತ ಅಂದ್ರೆ ಸಮಥಿಂಗ್ ಡಿಫ್ರೆಂಟ್. ಸೊ ಅಂತಹ ಡಿಫ್ರೆಂಟ್ ಆಗಿರ್ತಕ್ಕಂಥ ನಾವು ಪಾಸಿಟಿವ್ ಸೈಡ್ಗೆ ತರಬೇಕು ಅಂತಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಇಸ್ ಒನ್ ಆಫ್ ದ ಟೂಲ್, ಬೆಸ್ಟ್ ಮೆಥಡ್. ಸೊ ಇದು ಯಾದೃಚ್ಛಿಕವಾಗಿ 12 ಒಂದು ಪ್ರೊಸೀಜರ್ ಇರುತ್ತೆ. ನಾವು ಹೇಗೆ ಕಾಗ್ನಿಟಿವ್ ಬಿಹೇವಿಯರಲ್ ಕೊಡಬೇಕು ಇಷ್ಟೇ ಥೆರಪಿ, ಸೈಕೋಥೆರಪಿ, ಎಕ್ಸರ್ಸೈಸ್ ಥ್ರೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಲಿಮೆಂಟ್ಗಳು ಇರುತ್ತೆ. ಈ ಎಲಿಮೆಂಟ್ನ ಜೊತೆಗೆ, ಎಕ್ಸರ್ಸೈಸ್ನ ಜೊತೆಗೆ, ಪ್ರಾಕ್ಟೀಸ್ನ ಜೊತೆಗೆ ನಾವು ಇದನ್ನ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಥವಾ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ರೆ ಒಂದಷ್ಟು ಸಮಯ ಬೇಕಾಗುತ್ತೆ. ಓಕೆ, ಶಾರ್ಟ್ ಮುಗಿಸ್ಬಿಡ್ತೀನಿ. 42 ಆ ಒಂದು ಪ್ರೊಸೀಜರ್ಸ್ ಮುಖಾಂತರ ನಾವು ಒಂದು ಚಿಕಿತ್ಸೆಗಳನ್ನ ಕೊಟ್ಟಿದ್ದಾರೆ. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯನ್ನ ನಾವು ಈ ಒಂದು ಸೊಮಟೋಫಾರ್ಮ್ ಡಿಸಾರ್ಡರ್ ಇಂದ ಹೊರ ಬರ್ಬೋದು. ಸೊ ಇಲ್ಲಿಗೆ ಇವತ್ತಿನ ಸಮಯ ಮತ್ತು ಟಾಪಿಕ್ ಮುಗಿದಿದೆ.